ನಮಸ್ಕಾರ ವಾರ್ತಾಭಾರತೀಯ ವೀಕ್ಷಕರಿಗೆ. ಇದೊಂದು ವಿಶೇಷ ಚರ್ಚಾ ಕಾರ್ಯಕ್ರಮ. ನನ್ನ ಜೊತೆ ಇಬ್ಬರು ಹಿರಿಯ ಪತ್ರಕರ್ತರಿದ್ದಾರೆ. ಇಬ್ಬರು ಕೂಡ ರಾಜಕೀಯ ವರದಿಗಾರಿಕೆ ಮಾಡೋದರಲ್ಲಿ ಭಾಳ ನಿಸ್ಸೀಮರಾಗಿದ್ದಂಥವ್ರು. ನಾನು ಯಾಕೆ ಇವರಿಬ್ಬರನ್ನ ಇವತ್ತು ಈ ಚರ್ಚೆಗೆ ಕರೆತಗೊಂಬಂದಿದ್ದೀನಿ ಅಂತಂದರೆ, ಈಗ ರಾಜ್ಯ ರಾಜಕಾರಣದಲ್ಲಿ ಭಾಳಷ್ಟು ಚರ್ಚೆಗಳು ಆಗ್ತಾ ಇದ್ದಾವೆ. ಒಂದು ಕಡೆ ಸಚಿವ ಸಂಪುಟದ ಪುನರಚನೆ ಆಗುತ್ತೆ ಬಜೆಟ್ ಆದಮೇಲೆ ಅನ್ನುವಂಥ ವಿಷಯ ಇದೆ. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಚರ್ಚೆ ಆಗ್ತಿದೆ. ಅಂದರೆ ಅದರ ಒಳಗಡೆ ಎಷ್ಟು ಸತ್ಯ ಇದೆಯೋ ಸುಳ್ಳಿದೆಯೋ ಅದು ಬೇರೆ ವಿಷಯ, ಬಟ್ ಚರ್ಚೆ ಅಂತೂ ಇದೆ. ಅದೇ ರೀತಿ ಏನು ಕಾಂಗ್ರೆಸ್ಸು ಬೇರೆ ಬೇರೆ ಥರದ ಅಂದರೆ ಅದರ ಪದಾಧಿಕಾರಿಗಳ ಬದಲಾವಣೆ ಅದು ಇದು ಅಂತ ಬೇರೆ ಏನೇನೋ ಚರ್ಚೆಗಳೆಲ್ಲ ಆಗ್ತಿದ್ದಾವೆ. ಸೊ ಆ ಕಾರಣಕ್ಕೋಸ್ಕರ ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂತಹ ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಬ್ಬರು ಅತಿಥಿಗಳನ್ನ ನಾನು ಇವತ್ತು ಈ ಒಂದು ಚರ್ಚಾ ಕಾರ್ಯಕ್ರಮದಲ್ಲಿ ಅವ್ರಿಗೆ ಆ ಚರ್ಚಾ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದೀನಿ. ಅದಕ್ಕೂ ಮೊದಲು ಈ ವಾರ್ತಾಭಾರತಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ವಾರ್ತಾಭಾರತಿಯ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಈ ಎಲ್ಲ ಖಾತೆಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲಿಂಕನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಈಗ ಈ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರಣೇಶ್ ಪುಂಕೆರೆ. ಮೊದಲಿಗೆ ಹಿರಿಯ ಪತ್ರಕರ್ತರಾದಂತಹ ನಂಜುಂಡೇಗೌಡರು, ಇವರು ದೆಹಲಿಯಲ್ಲಿ ರಾಜಕೀಯ ವರದಿಗಾರಿಕೆಯನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅದೇ ರೀತಿ ಬದ್ರುದ್ದೀನ್ ಮಾಣಿ ಅವರು ಕೂಡ ಒಂದು ದಶಕಕ್ಕೂ ಹೆಚ್ಚು ಕಾಲ ರಾಜಕೀಯ ವರದಿಗಾರಿಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವ್ರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಏನು ನಡೀತಿದೆ ಸರ್ ಈ ರಾಜ್ಯದ ಈ ರಾಜಕಾರಣದಲ್ಲಿ? ಎಲ್ಲ ಮಾಧ್ಯಮಗಳಲ್ಲಿ ಫುಲ್ ಇದು ರಾಜಕೀಯ ಬಿಟ್ಟರೆ ಬೇರೆ ಏನು ಬರ್ತಾನೆ ಇಲ್ಲ. ಏನು ಚರ್ಚೆ ಅದಾಗತ್ತೆ ಇದಾಗತ್ತೆ, ಏನು ಆಗೋದು ಕಾಣ್ತಾ ಇಲ್ಲ ಅಲ್ವಾ ಸರ್? ಹೌದು. ನಿನ್ನೆ ಸರ್ ಈಗ ನೇರವಾಗಿ ಮುಖ್ಯವಾಗಿ ಚರ್ಚೆ ಆಗ್ತಿರೋದು ಏನು ಅಂತಂದರೆ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಅಂತ. ನಾನು ಇಂಟ್ರೊಡಕ್ಷನಲ್ಲೇ ಹೇಳಿದೆ ಏನು ಅಂತಂದರೆ ಅದರಲ್ಲಿ ಎಷ್ಟು ಸತ್ಯ ಇದೆಯೋ ಸುಳ್ಳಿದೆಯೋ ಚರ್ಚೆ ಅಂತೂ ಆಗ್ತಿದೆ. ಸೊ ನಿಮ್ಗೇನು ಅನಿಸುತ್ತೆ ಒಬ್ಬ ಹಿರಿಯ ರಾಜಕೀಯ ವರದಿಗಾರನಾಗಿ? ಕಳೆದ ವಾರ ನಾವು ಇದೇ ಸ್ಥಳದಲ್ಲಿ ನಾವು ಚರ್ಚೆ ಮಾಡಿದ್ವಿ. ನನಗೆ ಕಾಣಿಸೋದು ಸದ್ಯಕ್ಕಂತೂ ಬದಲಾವಣೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿನ್ನೆ CLP ಸೇರಿದ್ರಿಂದ ಸ್ವಲ್ಪ ಅದಕ್ಕೆ ಮಸಾಲೆ ಎಲ್ಲ ಸೇರಿಕೊಂಡು ಬದಲಾವಣೆ ಅಂತ ಹೇಳ್ತಾರೆ. ಈ ಸದ್ಯಕ್ಕೆ ಫೆಬ್ರವರಿಯಲ್ಲಿ ದೆಹಲಿ ವಿಧಾನಸಭೆ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ ಮುಗಿದ ಮೇಲೆ ಬಜೆಟ್ ಬರುತ್ತೆ. ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪ್ರೇಷನ್ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಸೊ ಹಂಗಾಗಿ ಈ ಸದ್ಯಕ್ಕೆ ಇದು ನಡೆಯಲ್ಲ. ನಾಯಕತ್ವ ಬದಲಾವಣೆ ಪ್ರಶ್ನೆ ಇಲ್ಲ. ಏನಾದರೂ ಸಿದ್ದರಾಮಯ್ಯನವರು ಮೂಢಾಗರಣದಲ್ಲಿ ಏನಾದರೂ CBI ಕೊಡಬೇಕು ಅಂತ ಕೋರ್ಟ್ ಡಿಸಿಷನ್ ಬಂದರೆ ಆಗ ಸ್ವಲ್ಪ ಪರಿಸ್ಥಿತಿ ಬದಲಾವಣೆ ಆಗ್ಬೋದು, ಅವ್ರ ಬದಲಾವಣೆಗೆ ಒತ್ತಡ ಹೇರ್ಬೋದು. ಆಗ ಸಿದ್ದರಾಮಯ್ಯ ಹೇಗೆ ಅದನ್ನು ತಗೊಳ್ತಾರೆ ಅನ್ನೋದು ಪ್ರಶ್ನೆ ಅದರ ಮೇಲೆ ನಿಂತ್ಕೊಳ್ಳುತ್ತೆ. ಆಗ DK ಶಿವಕುಮಾರ್ ಕ್ಲೈಮ್ ಮಾಡ್ಬೋದು, ಅಥವಾ DK ಶಿವಕುಮಾರ್ ಕೇಸು CBIಲಿ ಒಂದೇ ಪೆಂಡಿಂಗ್ ಇರೋದ್ರಿಂದ ಇವರಿಬ್ಬರು ಬೇಡ. ಯಾಕೆಂದರೆ CBIಗೆ ಹೋಯ್ತು ಅಂತ ಸಿದ್ದರಾಮಯ್ಯನ ಬದಲಾವಣೆ ಮಾಡಿದರೆ DK ಶಿವಕುಮಾರ್ ಕೇಸು ಅಲ್ಲಿ CBIನಲ್ಲಿದೆ. ಮುಂದೆ ED ಕೇಸ್ಗಳು ಕ್ಲಿಯರ್ ಆಗಿದೆ, CBI ಕೇಸ್ ಹಂಗೆ ಪೆಂಡಿಂಗ್ ಇದೆ. ಅದೇನಾದರೂ ಕ್ಲಿಯರ್ ಆಗದೇ ಇದ್ದರೆ ಆಗ ಯಾರಾದರೂ ಒಬ್ರಿಗೊಂಥರ ನ್ಯಾಯ ಮಾಡೋಕ್ಕಾಗಲ್ಲ. ಬೇರೆಯವ್ರು ಯಾರಾದರೂ ಆಲ್ಟರ್ನೇಟಿವ್ ಲೀಡರ್ ಆಗಿ ಎಮರ್ಜ್ ಆಗ್ಬೋದು. ಅದು ನನ್ನ ಆಲ್ಟರ್ನೇಟಿವ್ ಅಂತಿದ್ದಾರೆ. ನಿಮಗೆ ಮಾಧ್ಯಮಗಳಲ್ಲಿ ರಾಜಕೀಯ ಅನ್ನೋದೇ ಹಾಗೆ, ಏನು ಇಲ್ಲ ಅಂದ್ರೂ ಏನಾದ್ರು ಸುದ್ದಿ ಇರಬೇಕು ಅಂತ ರಾಜಕಾರಣಿಗಳು ಬಯಸೋದು ಅದೇ, ಮಾಧ್ಯಮಗಳು ಬಯಸೋದು ಅಷ್ಟೇ. ಹಾಗಾಗಿ ಏನು ವೈದ್ಯರು ಹಾಲನ್ನ ಬಯಸೋದು ಹಾಲನ್ನ ಅಂತ ಅನ್ನಂಗೆ ಆಗಿದೆ. ಅರ್ಥಹೀನ ಚರ್ಚೆಗಳು ಇವೆಲ್ಲ. ನೋಡಿ ಹೆಂಗಾಗಿದೆ ಅಂದರೆ, ನಮ್ಮ ಸರ್ಕಾರ ಬಂದಾಗ ನಮ್ಮನ್ನು ಜನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ, ನಮ್ಗೆ ಯಾಕೆ ಅಧಿಕಾರ ಕೊಟ್ಟಿದ್ದಾರೆ, ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಮರಿಬಾರ್ದು. ಅದನ್ನು ಮರ್ತಂಗೆ ಕಾಣ್ತಾ ಇದೆ. ನೋಡಿ, ನೀವೆಲ್ಲರೂ ನೋಡಿದ್ದೀರಾ, ಅಭಿವೃದ್ಧಿ ವಿಚಾರಗಳು ಚರ್ಚೆ ಆಗುತ್ತಾ ಇಲ್ಲ, ಆಗೋಕ್ಕೂ ಬಿಡ್ತಾ ಇಲ್ಲ. ಒಟ್ಟಾರೆಯಾಗಿ ನಾಯಕತ್ವ ನಾನಾ ಅಭಿವೃದ್ಧಿ ವಿಷಯದಲ್ಲಿ ಎಲ್ಲ ಶಾಸಕರಿಗೆ ಅನುದಾನ ಕೊಡ್ತೀವಿ ಅಂತ ಅದೇ ಹೇಳ್ತೀನಲ್ಲ. ಈಗ ನಾನು ಹೇಳೋದು, ಏನಾರು ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರನ ಯಾವುದೋ ಒಂದು ಇದರಲ್ಲಿ ಜನ ಆಯ್ಕೆ ಮಾಡಿ, ಕೇವಲ ಜನ ಆಯ್ಕೆ ಮಾಡಿಕೊಂಡು ಹಿಂದಿನ ಸರ್ಕಾರದ ನಡವಳಿಕೆ ಬೇಸತ್ತಿದ್ದಾರೆ, ಅವರ ಎಜೆಂಡಾಗಳು ಅವರಿದ್ದಾಗ ಏನು ಮಾಡಿಲ್ಲ ಅನ್ನೋ ಕೋಪ ಆಕ್ರೋಶಗಳ ಪರಿಣಾಮವಾಗಿ ಇವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಬಡ ಜನರಿಗೆ ಏನದು ಬದುಕಿಗಾಗಿ, ಅಂದರೆ ಭಾವನೆ ಬಿಟ್ಟು ಬದುಕಿಗಾಗಿ ನಾವು ಕೊಡ್ತೀವಿ ಅಂತ ಇವ್ರಿಗೆ ಹೇಳಿದರು. ಅದೆಲ್ಲ ಮಾಡಿದ್ರಲ್ಲ, ಅದನ್ನು ಒಂದೇ ವರ್ಷದಲ್ಲಿ ಮುಗಿಯಲ್ಲ. 5 ವರ್ಷ ಇವ್ರಿಗೆ ಅಧಿಕಾರ ಕೊಟ್ಟಾಗ ಇವ್ರೊಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಬೇಕು ಹಂತವಾಗಿ ಮಾಡೋಕ್ಕೆ ಆರಂಭ ಮಾಡಿದ್ದಾರೆ. ಆರಂಭಿಸ್ಲಿಕ್ಕೂ ಬಿಡ್ತಾ ಇಲ್ಲ, ಮಾಡೋಕ್ಕೂ ಬಿಡ್ತಾ ಇಲ್ಲ. ಅಂದರೆ ನೀವು ವಿರೋಧ ಪಕ್ಷಗಳನ್ನ ನಾವು ಟೀಕೆ ಮಾಡೋದಕ್ಕಿಂತ ಪಕ್ಷದೊಳಗಿನವರಿಗೆ ನನಗೇನಾಗಿದೆ ಅನ್ನೋದರಲ್ಲಿ ಆರಂಭ ಆಗಿದೆ. ಹಾಗಾಗಿ ಈ ಅಧಿಕಾರ ಅಪಹಾಪಿ ಇದೆಯಲ್ಲ, ಅದು ಈ ಎಲ್ಲ ವಿದ್ಯಮಾನಗಳಿಗೆ ಕಾರಣ. ಅಂದರೆ ಒಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡಿದಾಗ 5 ವರ್ಷ ಹಾಕಿದ್ಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದು.
ಅವರು ಅದನ್ನು ಹೈಕಮಾಂಡ್ ಏನಾದ್ರು ಸೂಕ್ಷ್ಮವಾಗಿ ಹೇಳಿದ್ರೆ ಅಥವಾ ಏನಾದ್ರು ನಿರ್ಧಾರ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅವ್ರ ಪಕ್ಷದವರೇ ಬಾಯಿಗೆ ಬಂದಾಗ ಮಾತಾಡುವಾಗ ಮಾಧ್ಯಮಗಳು ಮಾತಾಡೋದ್ರಲ್ಲಿ ತಪ್ಪೇನು, ವಿರೋಧ ಪಕ್ಷ ಮಾಡೋದ್ರಲ್ಲಿ ತಪ್ಪೇನು? ಈಗ ನಮ್ಮ ಹುದ್ದೆ ನಿಮ್ಗೆ ಯಾಕೆ ಅಧಿಕಾರ ಜನ ಆಯ್ಕೆ ಮಾಡಿದ್ರು ಅದನ್ನ ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ಹೈಕಮಾಂಡ್ 2-3 ಸಲ ಹೇಳಿದೆ. ಏನಂದ್ರೆ ಮುಖ್ಯಮಂತ್ರಿ ಬದಲಾವಣೆ ವಿಷಯದ ಏನಿಲ್ಲ ಅದು ಹೈಕಮಾಂಡ್ ನೋಡ್ಕೊಳ್ಳುತ್ತೆ, ರಾಜ್ಯ ನಾಯಕರು ಇವನ್ ಸಚಿವರು ಶಾಸಕರು ಇದ್ರ ಬಗ್ಗೆ ಮಾತಾಡಬೇಡಿ. ಹೌದು, ಪದೇ ಪದೇ ಹೈಕಮಾಂಡ್ ನಂಗೆ ಹೇಳಿದ್ರೂ ಕೂಡ ಈ ರಾಜ್ಯ ನಾಯಕರು ಮಾತಾಡ್ತಾನೆ ಇದೆ. ಹೌದು. ಸೊ ಇದು ಈ ಪಕ್ಷದ ಮೇಲೆ ಯಾವ ರೀತಿ ಖಂಡಿತ ನೋಡಿ, ಪಕ್ಷಕ್ಕಿಂತ ಪಕ್ಷವನ್ನು ನಂಬಿರುವ ಕಾರ್ಯಕರ್ತರು ಇವರನ್ನು ನಂಬಿ ಹಾಕಿರುವ ಮತದಾರರಿಗೆ ಈಗ ಗೊಂದಲ ಆರಂಭ ಆಗುತ್ತೆ. ಇದನ್ನು ಈ ವಿದ್ಯೆ ಈ ಪರಿಸ್ಥಿತಿಯನ್ನು ಲಾಭ ಪಡೆಯೋದು ಬ್ಯೂರೋಕ್ರಸಿ. ಅವೇನು ಮಾಡುತ್ತೆ, ಸಹಜವಾಗಿ ಆಡಳಿತದ ಮೇಲೆ ಅದು ಪರಿಣಾಮ ಬೀರುತ್ತೆ. ಅಂಥ ಒಂದು ಪ್ರಜ್ಞೆ ಇರಲ್ಲ. ನಂದು ನೋಡಿ, ಬಹುತೇಕ ನಾಯಕರುಗಳು ಕಾಂಗ್ರೆಸ್ನಲ್ಲಿ ಈಗ ನನ್ನ ಪಕ್ಷದ ಹಿತದೃಷ್ಟಿಯಿಂದನೋ ನನ್ನ ಪಕ್ಷ ಉಳಿಬೇಕು, ಮುಂದೊಂದು ಸಲ ಅಧಿಕಾರ ಬರಬೇಕು ಅನ್ನೋ ಯೋಚನೆ ಮಾಡೋ ರೀತಿ ಮಾತಾಡಲ್ಲ. ನೋಡಿ, ಬಹುತೇಕ ಸಚಿವರುಗಳು ಅವ್ರ ಕ್ಷೇತ್ರಕ್ಕೆ ಸೀಮಿತ ಆಗಿರ್ತಾರೆ. ಶಾಸಕರು ಅವ್ರದ್ದು ನಾನು ಅಂತ ನೋಡ್ಕೋತಾರೆ. ಅಲ್ಲಿ ಓಟ್ ಹಾಕ್ತಾರೆ ಬಿಡ್ತಾರೆ, ಬೇರೆ ಪ್ರಶ್ನೆ. ಪಕ್ಷ ಇನ್ ಲಾರ್ಜ್ ಈಗ ಒಬ್ಬ ಶಾಸಕನ ನಡವಳಿಕೆ ಅಥವಾ ಒಬ್ಬ ಸಚಿವನ ನಡವಳಿಕೆ ಇಡೀ ರಾಜ್ಯದಲ್ಲಿ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ. ವಿರೋಧ ಪಕ್ಷಗಳು ಏನೊಂದು ಕಣ್ಣಿಗೆ ಎಣ್ಣೆ ಹಚ್ಕೊಂಡು ಕೂತ್ಕೊಂಡಿದ್ದಾವೆ ಅಲ್ವಾ, ಅವ್ರ ಕಣ್ಗಾವಲು ಬೇರೆ ಇರುತ್ತೆ. ಹಾಗಾಗಿ ಈ ನಡವಳಿಕೆಗೆ ಕಡಿವಾಣ ಹಾಕ್ಬೇಕು, ಜನರೇ ಹಾಕ್ಬೇಕು. ಅಲ್ಲ ಈಗ ಏನಾಗುತ್ತೆ ಅಲ್ಲಲ್ಲ ಸರ್, ನನಗೆ ನೋಡಿ ನಿನ್ನೆ CM ಆ ಮಾತು ಹೇಳಿದ್ದಾರೆ, DCM ಕೂಡ ಹೇಳಿದ್ದಾರೆ. ತ್ಯಾಗ, ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಬಗ್ಗೆ, ತ್ಯಾಗ ಬಲಿದಾನಗಳ ಬಗ್ಗೆ ಎಲ್ಲ. ತ್ಯಾಗ ಅಂದ್ರೆ ಇವನ್ ಅಧಿಕಾರ ತ್ಯಾಗ ನಮ್ಗೆ ಹಂಗೆ ಬರುತ್ತೆ, ಜನಕ್ಕೆ ಹಂಗೆ ಬರುತ್ತೆ, ಮಾಧ್ಯಮಕ್ಕೆ ಅದೇ ಅಲ್ಲಲ್ಲ. ಸೊ ಇವು ಏನು ಪರೋಕ್ಷ ಸಂದೇಶಗಳ ಏನು ಅಂತ ಇಲ್ಲ. ತ್ಯಾಗದ ಮಾತಾಡಿದರೆ CM ತ್ಯಾಗ ಮಾಡಬೇಕು, ಅಧಿಕಾರ ತ್ಯಾಗ ಮಾಡಬೇಕಾಯ್ತು, ಸೋನಿಯಾ ಗಾಂಧಿ ಮಾಡಿದ್ದಾರೆ ಅಂತ. ಯಾರು ತ್ಯಾಗ ಮಾಡಬೇಕು? ನಾವು ತ್ಯಾಗ ಮಾಡಬೇಕು ಅಂತ ಹೇಳಿ ನಾನು ತ್ಯಾಗ ಮಾಡ್ತೀನಿ ಅಂತೇನು ಹೇಳಿಲ್ಲ ಅವರು. ನಾವು ತ್ಯಾಗ ಮಾಡಬೇಕು ಅಂತ. ಯಾರು ತ್ಯಾಗ ಮಾಡ್ಬೇಕಂದ್ರೆ CM ಮಾಡಬೇಕು, DCM ಮಾಡಬೇಕು, ಮಿನಿಸ್ಟ್ರಿಗಳು ಮಾಡಬೇಕು, ಯಾರು ಮಾಡಬೇಕು? ಜನ ಅದು ಪ್ರಶ್ನೆ ಇರೋದು. ಏನಾಗುತ್ತೆ ಈಗ ನಿಮಗೆ BJPನಲ್ಲಿ ನೋಡಿ, ಈಗ BJP ಅಧಿಕಾರದಲ್ಲಿದೆ. ಅಲ್ಲಿ ಅಮಿತ್ ಶಾ ಮತ್ತು ಮೋದಿ ಗುಡುಗಿದ್ರೆ BJPಯವರೆಲ್ಲ ಬಾಲ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಕಾಂಗ್ರೆಸ್ನಲ್ಲಿ ಆ ಥರ ವಾತಾವರಣ ಇಲ್ಲ. ಕಾಂಗ್ರೆಸ್ ಅಧಿಕಾರ ಅಲ್ಲ ಒಂದು ನಿಮಿಷ ಸರ್, ನನ್ನ ಪ್ರಕಾರ ಹಂಗೆ ಇರಲೂಬಾರ್ದು. ಅಲ್ಲಲ್ಲ ಯಾಕೆ ಅಂತ ಹೇಳ್ತೀನಿ ನಿಮಗೆ. ಅಲ್ಲಿ ಅಧಿಕಾರದಲ್ಲಿ ಇಲ್ಲ, ಕಾಂಗ್ರೆಸ್ ಲೀಡರ್ಶಿಪ್ ವೀಕ್ ಆಗಿದೆ. ಅವ್ರು ಹೇಳ್ತಾ ಇರ್ತಾರೆ ನೀವು ಮಾತಾಡಬೇಡಿ ಅಂತ. ಇವ್ರು ಮಾತಾಡೋದು ಬಿಡ್ತಾರಾ? ಎಷ್ಟೇ ಸರಿ ಇದು ಹೇಳ್ತಾ ಇರೋದು, ಮಾತಾಡಬೇಡಿ. ನಿನ್ನೆ ಕೂಡ ಸುರ್ಜೇವಾಲಾ ವಾರ್ನ್ ಮಾಡಿದ್ದಾರೆ, ಬಹಿರಂಗವಾಗಿ ಏನು ಹೇಳಿಕೆ ಕೊಡಬೇಡಿ, ಬಹಿರಂಗವಾಗಿ ಟೀಕೆಗಳು ಮಾಡಬೇಡಿ ಅಂತ. ನಿಲ್ಲಿಸ್ತಾರೆ ಇವರು. ನಿನ್ನೆ SC ಮಾದೇವಪ್ಪ 5 ವರ್ಷ ಸಿದ್ದರಾಮಯ್ಯ CM ಅಂತ ಆದ್ರೆ ಯಾಕೆ ಹೇಳ್ಬೇಕು? ಅವ್ರ ಮಾತಿಗಾರ ಏನ್ ಅರ್ಥ ಇರುತ್ತೆ, ಅವ್ರ ಸೂಚನೆಗೆ ಏನ್ ಅರ್ಥ ಇರುತ್ತೆ? ಸುರ್ಜೇವಾಲಾ ಮಾತು ನನ್ಗೆ ಅನ್ವಯಿಸಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ನೋಡಿ, ಏನ್ ಮೆಸೇಜ್ ಹೋಗುತ್ತೆ ಇದು? ಸರ್ ಇವ್ರಿಗೆ ಚಪ್ಪಲ ಸರ್, ಚಟ. ಸರ್ ರಾಜಕಾರಣಿಗಳಿಗೂ ಸುಮ್ಮನೆ ಇರೋಕ್ಕಾಗಲ್ಲ. ಜನರ ಮೆಮೊರಿ ಶಾರ್ಟ್ ಅನ್ನೋದು ಗೊತ್ತು ಇವರಿಗೆ. ಅದರ ಲಾಭ ಪಡ್ಕೊಂಡು ಹೀಗೆ ಮಾತಾಡೋದು ಇವರು. ನೋಡಿ, ಈ ಬರೋ ಉಸ್ತುವಾರಿಗೂ ಕೂಡ ಅದು ಕ್ರೆಡಿಬಿಲಿಟಿ ಇರೋದಿಲ್ಲ. ಅವ್ರು ಯಾರು ನನಗಿಂತ ಸೀನಿಯರ್ ಅಂತ ಹಿರಿತನ ಅಂತ. ಈ ಕಾಂಗ್ರೆಸ್ಸಲ್ಲಿ ಒಂದು ಹಿರಿತನಕ್ಕೆ ಭಾಳ ಮೇಲೆ ಇದು ಯಾವುದು, ನಾನು ಹಿರಿಯರು, ನಾನು ಮತ ತರುವುದರಲ್ಲಿ, ನಾನು ಪಕ್ಷ ಸಂಘಟಿಸುವುದರಲ್ಲಿ, ನಾನು ಪಕ್ಷದ ಬಲವರ್ಧನೆಯಲ್ಲಿ ಹಿರಿತನ ಅಂತ ಒಬ್ರು ಕ್ಲೇಮ್ ಮಾಡಲ್ಲ. ನಾನು ಸೀನಿಯರು ಅಂತ ಅಂದರೆ ನಾನು ಅಂಧ ಕಾಲದಿಂದ ನಾನು ಕಾಂಗ್ರೆಸ್ಸಲ್ಲಿ ಇದ್ದೀನಿ ಅಥವಾ ನಾನು ಹಿರಿಯ ಇದ್ದೀನಿ, ಹಲವು ಬಾರಿ ಗೆದ್ದಿದ್ದೀನಿ ಅಂತ. ನೋಡಿ, ಇದು ಪಕ್ಷದ ಸಹಜವಾಗಿ ನೀವು ಯಾರ ಮೇಲೆ ಕೇಳಿದಂಗೆ ಹೇಳ್ತೀನಿ, ಇದು ಸಂಘಟನೆ ಮೇಲೆ ಪರಿಣಾಮ ಬೀರುತ್ತೆ. ಕಾರ್ಯಕರ್ತರಿಗೆ ನಿರಾಸೆ ಆಗುತ್ತೆ, ಭ್ರಮನಿರಸರಾಗುತ್ತೆ. ಇದು ಎಲ್ಲವೂ ಮುಂದಿನ ಚುನಾವಣೆಗಳಲ್ಲಿ ಪರಿಣಾಮ ಬೀರುತ್ತೆ. ನೋಡಿ, ಅವರು ಚುನಾವಣೆ ಅಂದರೆ 5 ವರ್ಷ ಅಲ್ಲ ಚುನಾವಣೆ ಅನ್ನೋದು. ಈಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, ಅದು ಕಾರ್ಯಕರ್ತರ ಚುನಾವಣೆ. ಕಾರ್ಯಕರ್ತರ ಚುನಾವಣೆ ಹಾಗಾದ್ರೆ ಕಾರ್ಯಕರ್ತರು ಗೆಲ್ಲೋದು ಬೇಡ, ಇವ್ರು ಮಾತ್ರ ಗೆದ್ದುಕೊಂಡಾಯ್ತಾ? ಕಾರ್ಯಕರ್ತರ ಹಿತ ನೋಡ್ಕೊಂಡು ಇವರು ಆಡಳಿತ ನಡೆಸ್ಬೇಕು ತಾನೆ. ಅದಲ್ಲದೆ ನೆಕ್ಸ್ಟ್ ನೀವು ನೋಡಿ, ಅಧಿಕಾರ ಹಂಚಿಕೆ ಆಗ್ತಾ ಇಲ್ಲ, ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ತಾ ಇಲ್ಲ. ನಿಗಮಗಳು ವರ್ಷಾನುಗಟ್ಟಲೆ ಖಾಲಿ ಇಲ್ಲ ಸರ್. ಇನ್ಫಾರ್ಮೇಶನ್ ಅಂದ್ರೆ ಸರ್, ಈಗಲೂ ಇನ್ಫಾರ್ಮೇಶನ್ ಕಮಿಷನರ್ ಹುದ್ದೆ ಖಾಲಿ ಇದೆ, OBC ಕಮಿಷನ್ ಖಾಲಿ ಇದೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್. ಅಲ್ಲ ಅಂದ್ರೆ ಸದಸ್ಯರನ್ನು ನೇಮಕ ಮಾಡಬೇಕಲ್ಲ ಗಣೇಶ್, ಅದು ಮಾಡ್ತಿಲ್ಲ. ಅದಕ್ಕೆ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ಅದನ್ನು ಕೋಲ್ಡ್ ಸ್ಟೋರೇಜ್ ಇಟ್ಬಿಟ್ಟಿದ್ದಾರೆ. ಕಾರ್ಯಕರ್ತರು ಅವರ ಬಯೋಡೇಟನ್ನು ಕೊಡದೆ ಆಗ್ಬಿಟ್ಟಿದೆ. ಯಾವತ್ತು ಇವ್ರು ಕಿತ್ತಾಟ ಮಾಡಿದ್ರೆ ಏನಾಗುತ್ತೆ ಅನ್ನೋ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ. ಹರಿಯಾಣದಲ್ಲಿ ಕಿತ್ತಾಟ ಮಾಡ್ಕೊಂಡು ಏನಾಯ್ತು ಸರ್, ಹೂಡಾ ಮತ್ತೆ ಇವರು ಶೈಲಜಾ ಇಬ್ರು ಕಿತ್ತಾಡ್ಕೊಂಡ್ರು. ಏನಾಯ್ತು ಸರ್, ಅಧಿಕಾರಕ್ಕೆ ಬಂದೇ ಬಿಡ್ತು. ಇನ್ನೇನು ಅಧಿಕಾರ, ಚೀಫ್ ಮಿನಿಸ್ಟರ್ ಹೋಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ವಾತಾವರಣ ಇತ್ತು. ಏನಾಯಿತು ಮಹಾರಾಷ್ಟ್ರದಲ್ಲಿ? ಆಯ್ತು ಸರ್, ಮಹಾರಾಷ್ಟ್ರಕ್ಕೆ ಲಕ್ಕಂಡು. ಬದರುದ್ದೀನ್ ಹೇಳ್ದಂಗೆ ಗ್ಯಾರಂಟಿ ಅದು ಲೋಕಲ್ ಬಾಡಿ ಎಲೆಕ್ಷನ್ಗಳ ಮೇಲೆ, BBMP ಎಲೆಕ್ಷನ್ ಮೇಲೆ ಇದು ಪರಿಣಾಮ ಬೀರುತ್ತೆ. ಆಮೇಲೆ ಇವ್ರು ಹೇಳ್ದಂಗೆ ಒಂದು ಒಳ್ಳೆ ಪ್ರಶ್ನೆ ಎತ್ತಿದ್ರು ಅವರು, ಒಂದು ಒಳ್ಳೆ ಮಾತು ಹೇಳಿದ್ರು ಚರ್ಚೆಯಲ್ಲಿ. ಈ ಯಾರು ಉಸ್ತುವಾರಿಗಳಿದ್ದಾರೆ, ಈ ಉಸ್ತುವಾರಿಗಳು ಅಥವಾ ಇನ್ಚಾರ್ಜ್ಗಳಿರ್ತಾರೆ,
ಅವರ ಕ್ರೆಡಿಬಿಲಿಟಿ ಪ್ರಶ್ನೆ ಬಂದಾಗ ಯಾರೂ ಕೇರ್ ಮಾಡಲ್ಲ. ನೀನು ಯಾರು ನಮ್ಗೆ ಹೇಳೋಕ್ಕೆ ಅಂತ ಹೇಳ್ತಾರೆ. ಆ ಥರದ ವಾತಾವರಣ ಇವತ್ತು ಕಾಂಗ್ರೆಸ್ನಲ್ಲಿದೆ. ಆದರೆ ಹಿಂದೆ ಆ ಥರ ಇರಲಿಲ್ಲ. ಹೌದು, ಗುಲಾಂ ನಬಿ ಆಜಾದ್ ಇನ್ಚಾರ್ಜ್ ಇದ್ದರು, AK ಆಂಟನಿ ಇನ್ಚಾರ್ಜ್ ಇದ್ದರು, ಬೇರೆ ಬೇರೆ ಸೀನಿಯರ್ ಲೀಡರ್ಸ್ ಇನ್ಚಾರ್ಜ್ ಇದ್ದರು. ಯಾಕೆಂದರೆ ಅವ್ರದ್ದು ಒಂದು ರವಿ ಅವರೆಲ್ಲ ಬಹಳ ಕ್ರೆಡಿಬಲ್ ಆಗಿದ್ರು. ನಾನು ಹಿರಿಯ ಅಂತ ಯಾರು ಕೇರ್ ಮಾಡ್ತಾ ಇಲ್ಲ. ನೋಡಿ, ಇದು ನಾನು ಹೇಳೋದು ಅಧಿಕಾರ ಹಂಚಿಕೆ ಮಾಡಬೇಕು. ಇವ್ರ ಅಧಿಕಾರಕ್ಕಾಗಿ ಕಿತ್ತಾಡೋ ಬದಲು ತಮ್ಮನ್ನು ಗೆಲ್ಲಿಸಿದ ಕಾರ್ಯಕರ್ತರನ್ನ ಪರವಾಗಿ ನಿಂತ್ಕೊಂಡು ಅವರಿಗೆ ಅಧಿಕಾರ ಕೊಡಬೇಕು. ನಿಗಮ ಮಂಡಳಿ ಸದಸ್ಯ ಸ್ಥಾನ ಕೊಡಬೇಕು. ದಣೆ ಎಲ್ಲರೂ ಅಧ್ಯಕ್ಷ ಮಾಡಿದ್ರೆ ಕೆಲವರು ಮಾಡಿಲ್ಲ, ಇನ್ನೂರು ಸದಸ್ಯತ್ವ ಕೊಡಬೇಕು. ಸುಮಾರು ಕಡೆ ನಾಮಿನೇಷನ್ಸ್ ಎಲ್ಲ ಆಗಬೇಕು, ಅದಾಗಿಲ್ಲ. ನೀವು ಅದನ್ನೇ ಮಾಡದೆ ನೀವು ಅವ್ರನ್ನ ಹೇಗೆ ಈ 2ನೇ ಹಂತದ 3ನೇ ಹಂತದ ನಾಯಕರನ್ನ ಬೆಳೆಸೋದು? ಇದು ಒಂದು ಕಾರ್ಯಕರ್ತರಿಗೆ ಅಧಿಕಾರ ಕೊಡದೇ ಇರೋದು. ಮತ್ತೊಂದು ಬಹಳ ಇನ್ನೊಂದು ಕೆಟ್ಟ ಬೆಳವಣಿಗೆ ಆಗ್ತದೆ. ನೋಡಿ, ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರ ಇದೆ. ಕಾಂಗ್ರೆಸ್ ಪಕ್ಷದ ಐಡಿಯಾಲಜಿ ಇರುವಂಥವ್ರನ್ನ ಡೆಫಿನೆಟ್ಲಿ ಗುರುತಿಸಿ ಅವ್ರಿಗೆ ಬೇರೆ ಬೇರೆ ಸ್ಥಾನಮಾನಗಳದು, ಯೂನಿವರ್ಸಿಟಿಗಳ ಸಿಂಡಿಕೇಟ್ ಮೆಂಬರ್ ಮಾಡೋದಿರಲಿ, ಅಥವಾ ಬೇರೆ ನಿಗಮ ಮಂಡಳಿಗಳಿರಲಿ, ಬೇರೆ ಆಯಕಟ್ಟಿನ ಜಾಗಗಳಿಗೆ, ಕಮಿಷನ್ಗಳಿಗೆ ತರೋದನ್ನೆಲ್ಲ ಮಾಡಬೇಕು. ಇವರು ಅಲ್ಲಿಗೆ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧವಾಗಿರೋರನ್ನ, ವೈರುಧ್ಯತೆ ಇರೋಂಥವ್ರನ್ನ ಕರ್ಕೊಂಬಂದು ಕೂರಿಸ್ತಿದ್ದಾರೆ. ಇದು ಯಾವ ಸ್ಪಷ್ಟತೆ ಇರುವಂಥ ಸರ್ಕಾರ? ಇಲ್ಲ, ಈಗ ನಾವು ಇನ್ಫಾರ್ಮ್ ಮಾತಾಡಬೇಕಾದ್ರೆ ನಮ್ಮ ರಾಜಕೀಯ ತಜ್ಞರು ಮೈಸೂರಿನವ್ರು ಇತ್ತೀಚೆಗೆ ನಿಧನರಾದ್ರಲ್ಲ, ಮುಜಾಫರ್ ಸಾದಿ ಬಗ್ಗೆ ಮಾತಾಡ್ತಿದ್ವಿ ನಾವು. ಅವ್ರನ್ನ ಏನಾದರೂ ಮಾಡ್ತಾರೆ, ಯಾವುದೋ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ತಾರೆ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಂತರ ಬೇಕಾಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿದ್ರು, ಏನು ಮಾಡಲೇ ಇಲ್ಲ. ಸರ್, ಅವ್ರ ಹೆಸರನ್ನ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸರ್ಕಾರ ಶಿಫಾರಸ್ ಮಾಡಿತ್ತು. ರಾಜ್ಯಪಾಲರು ತಿರಸ್ಕರಿಸಿದ್ರು. ಏನು ಅವರು ಮುಸ್ಲಿಂ ಅನ್ನುವ ಕಾರಣಕ್ಕೋಸ್ಕರನೇ ರಾಜ್ಯಪಾಲರು ತಿರಸ್ಕಾರ ಮಾಡಿದ್ದು. ಆದರೆ ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಸರ್ಟಿವ್ ಆಗಿರ್ಬೇಕಿತ್ತು. ಎಸ್, ನಾವು ಯಾಕೆಂದ್ರೆ ಬೇರೆ ಎಲ್ಲ ವಿಷಯಗಳಲ್ಲಿ ರಾಜ್ಯಪಾಲರ ಜೊತೆಗೆ ಟಗ್ ಆಫ್ ವಾರ್ ಮಾಡೋದಕ್ಕಾಗತ್ತೆ. ಈ ಥರದ್ದು ಯಾವುದೋ ಒಂದು ಪ್ರಶ್ನೆ ಬಂದಾಗ ಇವ್ರಿಗೊಂದು ಸ್ಪಷ್ಟತೆ ಇದ್ರೆ ಅಸರ್ಟಿವ್ ಆಗಿರ್ಬೇಕಿತ್ತು. ಕಾಂಗ್ರೆಸ್ನಲ್ಲಿ ನೋಡಿ, ಕಾಂಗ್ರೆಸ್ಗೆ ಒಂದು ಅದೃಷ್ಟ ಇದೆ ನೋಡಿ. ಸಿದ್ದರಾಮಯ್ಯ ಅಂತ ಒಬ್ಬ ಮಾಸ್ ಲೀಡರ್ ಮುಖ್ಯಮಂತ್ರಿ, DK ಶಿವಕುಮಾರ್ ಅಂತ ಒಬ್ಬ ಭಾರಿ ಸಂಘಟಕ KPCC ಅಧ್ಯಕ್ಷ ಮತ್ತು ಉಪಮುಖ್ಯಮಂತ್ರಿ, ಒಂದಷ್ಟು ಕ್ರಿಯಾಶೀಲ ಒಳ್ಳೆ ಪ್ರಜ್ಞಾವಂತ ಆಗಿರುವಂಥ ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಇವರೆಲ್ಲ ಅಂತ ದಿನೇಶ್ ಗುಂಡೂರಾವ್ ಒಳ್ಳೆ ಒಳ್ಳೆ ಪ್ರೋಗ್ರೆಸಿವ್ ಸೆಕ್ಯುಲರ್ ಅಲ್ವಾ, ಒಂದೊಂದಲ್ಲ ಮೆಚ್ಯೂರಿಟಿ ಇರುವಂಥ HK ಪಾಟೀಲ್ರು, ಮಹದೇವಪ್ಪ, ಇಂಥವರೆಲ್ಲ ರಾಜಕಾರಣಿಗಳು ಇರುವಂಥ ಅಂಥವರೆಲ್ಲ ಇರುವಂಥ ಒಂದು ಸಂಪುಟ. ಇವರೆಲ್ಲ ಇರುವಾಗ ಇದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದೊಂದು ಪ್ಲಾನ್ ಆ್ಯಕ್ಷನ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಇದಕ್ಕೆ ಪಕ್ಷದ ತಪ್ಪು, ನಾನು ಹೇಳೋದು ವರಿಷ್ಠರು ತಪ್ಪು. ಅವರಿಗೆಲ್ಲ ಅಸೈನ್ಮೆಂಟ್ ಕೊಡಬೇಕು, ಟಾರ್ಗೆಟ್ ಕೊಡಬೇಕಾಗಿದೆ, ಹೀಗಿರಬೇಕು ಅಂತ. ಆಯ್ತಾ? ಹಂಗೆ ಮಾಡಿದಿದ್ರೆ ಇಂಥ ಇವ್ರು ಏನಾಗ್ತಾ ಇದ್ದಾರೆ, ದಿನ ಬೆಳಗಾದರೆ ವಿರೋಧ ಪಕ್ಷಗಳಿಗೆ ಆಹಾರ ಆಗ್ತಾರೆ, ಮಾಧ್ಯಮಗಳಿಗೆ ಆಹಾರ ಆಗ್ತಾರೆ. ಯಾವನ ಮಾಡಿದ್ರು ಎಲ್ಲವೂ ಇವ್ರ ತಲೆಗೆ ಬರುವಂಥ ಪರಿಸ್ಥಿತಿ. ಇವ್ರದ್ದೇನು ಒಂದು ಕ್ಲಾರಿಟಿ ಬೇಕಲ್ಲ, ಒಂದು ಕ್ಲಾರಿಟಿ ಇರಬೇಕು, ಒಂದು ಸ್ಪಷ್ಟತೆ ಬೇಕು. ನೋಡಿ, ನಾನು BJPಯಲ್ಲಿ ಒಂದು ನಿರ್ಧಾರ, ಒಂದು ನಿಲುವು ತಗೊಂಡ್ರೆ ಅದು ಮೇಲಿಂದ ಬಂದ್ರೆ ಕೆಲವು ಹಂತದವರೆಗೂ ಒಂದೇ ಟೋನಲ್ಲಿ ಮಾಡ್ತಾರೆ. ಅದು ಸಂಘಟನೆಯ ಕಾರ್ಯವೈಖರಿ. ಇವರು ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಿ ಸರ್. ನನಗೆ ಮೊನ್ನೆ ಕೇಂದ್ರ ಸರ್ಕಾರ ನಮ್ಮ ಏನದು ಪಾಲಿನ ತೆರಿಗೆಯನ್ನು ಹಂಚ್ತಲ್ಲ, ನನಗೆ ಮೈ ಉರಿತಾ ಇದೆ ಆ ಪಟ್ಟಿ ನೋಡಿದ್ರೆ. ನಮ್ಗೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆಯಲ್ಲ ಅಂತ. ಒಬ್ಬರು ಕಾಂಗ್ರೆಸ್ಸಿಂದ ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರು ಮಾತಾಡಿದ್ರು? ಸಿದ್ದರಾಮಯ್ಯ ಒಬ್ರು ಮಾತಾಡಿದ್ರು, ಅವರೇ ಟ್ವೀಟ್ ಮಾಡಿದ್ರು. ಆಕ್ಚುಲಿ ಕೃಷ್ಣ ಬೈರೇಗೌಡರ ಬಗ್ಗೆ ನಾನು ಯಾಕೆ ಕೃಷ್ಣ ಬೈರೇಗೌಡನ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ಹೇಳಿ ಹೇಳ್ತಿದ್ದೀನಿ ಅಂತಂದ್ರೆ, ಅವರು GST ಕೌನ್ಸಿಲ್ ಮೀಟಿಂಗ್ಗೆ ರೆಗ್ಯುಲರ್ ಆಗಿ ಏನೋ ಹಣಕಾಸು ಸಚಿವರ ಪ್ರತಿನಿಧಿಯಾಗಿ ಅವ್ರು ಭಾಗವಹಿಸ್ತಿದ್ದಾರೆ. ಅವರು ಈ ರಾಜ್ಯಕ್ಕಾದ ಅನ್ಯಾಯದ ಬಗ್ಗೆ ಮಾತಾಡ್ಬೇಕಿತ್ತು. ಅವರಷ್ಟೇ ಅಲ್ಲ, ಎಲ್ಲ ಸಂಪೂರ್ಣ ಮಾತಾಡ್ಬೇಕಾಗಿ ಎಲ್ಲ ಶಾಸಕರಿಂದ ಹಿಡಿದು ಪದಾಧಿಕಾರಿ ಒಬ್ರು ಬಾಯಿ ಬಿಡ್ತಾರೆ. ಈಗ ನೋಡಿ, ನಾವು ಯಾಕಾದ್ರೆ ಅನ್ಯಾಯ ಅದನ್ನು ಯಾರ ಹತ್ರ ಹೇಳೋದು? BJP ಅವ್ರಿಗಂತೂ ಎಂಥ ಕಾಮಿಡಿ ಪೀಸು ಅಂದರೆ ಸರ್, BJP ಅವರು ಆ ಅಂಗಡಿ ಬಿಡ್ಕೊಂಡು ಪೇಪರ್ ಕಟ್ಟಿಂಗ್ ಹಿಡ್ಕೊಂಡು ವಿಜಯೇಂದ್ರ ಟ್ವೀಟ್ ಮಾಡ್ತಾರೆ, ಘನತ್ ಎಂದು ಪ್ರಧಾನಿ ಮೋದಿಜಿಯವರಿಗೆ ನಾವು ಧನ್ಯವಾದ ತರ್ತೀನಿ, ದುಡ್ಡು ಬಿಟ್ಟು ಅಂದರೆ ಇವರು ಕಿರಿಕ್ ಅಂದರೆ ಇವರು ವಿವಾದ ಮಾಡೋ ಬದಲೇ ಅವರು ಸ್ವಾಗತಿಸ್ಬಿಡೋದು. ಇವರು ಏನು ಪಕ್ಷ ಕಟ್ತಾರೆ, ಏನು ಸಂಘಟನೆ ಮಾಡ್ತಾರೆ ಅಲ್ವೇ? ನಮ್ಗೆ ಅನ್ಯಾಯ ಆಗಿದೆ, ನಾವು ಕನಿಷ್ಠ ಧ್ವನಿ ಎತ್ತಬೇಕಲ್ಲ. ಇದು ಈ ಕೊರತೆ ಕಾಂಗ್ರೆಸ್ಸಲ್ಲಿ ಇದೆ. ಅದನ್ನು ಸರಿ ಮಾಡಬೇಕೇ ವಿನ ನೀನಾ ಅನ್ನೋದನ್ನು ಬಿಟ್ಟು ಮೊದಲು ಅದು ಮಾಡಿದ್ರೆ ಜನ ಮತ ಹಾಕೋದಕ್ಕೆ ಸಾರ್ಥಕ ಆಗ್ತಾರೆ. ಇಲ್ಲಾಂದರೆ ಜನಕ್ಕೂ ಅವಕಾಶ ಸಿಗ್ತದೆ, ಜನ ಏನು ಮಾಡ್ಬೇಕು ಅದು ಮಾಡ್ತಾರೆ. ಅಲ್ಲ, ಈಗ ನೀವು ಅಕೌಂಟಬಿಲಿಟಿ ಮಾತಾಡ್ತೀರಿ ಸರ್. ಅದ್ರ ಬಗ್ಗೆ ನಾನು ನಿಮಗೆ ಒಂದು ಪ್ರಶ್ನೆ ಏನಂತಂದರೆ,
ಏನೋ ನಿನ್ನೆ ರಿಪೋರ್ಟ್ ಕೊಟ್ಟಿದ್ರಂತೆ ಮುಚ್ಚಿದ ಲಕೋಟೆನಲ್ಲಿ ಹೈಕಮಾಂಡ್ಗೆ ಸಚಿವರ ಕಾರ್ಯಸಾಧನೆ ಹೇಗಿದೆ ಅಂತ. ಈ ನಿಮ್ಗೇನಾದರೂ ಅದರಲ್ಲಿ ಸ್ಟಫ್ ಇದೆ ಅಂತ ಅನ್ಸುತ್ತಾ? ಏನು ನನಗಂತೂ ಏನು ಕಾಣಿಸಲ್ಲ. ಅದನ್ನು ಕೊಟ್ಟಿದ್ದಾರೆ, ಅದೆಲ್ಲೂ ಗೊತ್ತು ರಿಪೋರ್ಟು. ಯಾರು ರಿವ್ಯೂ ಮಾಡೋದೇ ಯಾರು, ಅದನ್ನು ಆ್ಯಕ್ಷನ್ ತಗೊಳ್ಳೋರು ಯಾರು, ಫಾಲೋ ಅಪ್ ಆ್ಯಕ್ಷನ್ ಏನಿರುತ್ತೆ ಅದೆಲ್ಲ ಆಗಬೇಕು. ಒಂದ್ಸರಿ ರಿಪೋರ್ಟ್ ಕೊಟ್ಬಿಟ್ರೆ ಸುಮ್ಮನಾಗೋದಲ್ಲ, ರಿಪೋರ್ಟ್ ಕೊಟ್ಟು ಸುಮ್ಮನಾಗೋದಲ್ಲ. ಆದರೆ ಅದು ಫಾಲೋ ಅಪ್ ಆ್ಯಕ್ಷನ್ ಇರಬೇಕು, ರಿವ್ಯೂ ಮಾಡಬೇಕು. ಆಮೇಲೆ ಏನಕ್ಕೆ ಎಲ್ಲಿ ಕೊರತೆ ಆಗಿದೆ, ಯಾಕೆ ಕೊರತೆ ಆಗಿದೆ, ಏನು ಅಂತ ಅಲ್ಲ ನೋಡಬೇಕು. ಆಮೇಲೆ ಫಾಲೋ ಅಪ್ ಆ್ಯಕ್ಷನ್ ಯಾರು ಬಿಲೋದಿ ಇದು ಮಾಡಿದ್ದಾರೆ ಪರ್ಫಾರ್ಮೆನ್ಸ್. ನೀವು ದೆಹಲಿಲಿದ್ರಿ, ನಾನು ದೆಹಲಿಲಿದ್ದೆ. 2014ರಲ್ಲಿ ಕಾಂಗ್ರೆಸ್ ಸೋಲ್ತು ಇಡೀ ದೇಶದಲ್ಲಿ, ಆಯಿತಾ. ಆಗ ಎ.ಕೆ. ಆಂಟನಿ ನೇತೃತ್ವದಲ್ಲದ್ದು ಒಂದು ಏನೋ ಅದು ಯಾಕೆ ಸೋಲಾಯಿತು ಅಂತೇಳಿ ಪರಾಮರ್ಶೆ ಮಾಡೋಕ್ಕೋಸ್ಕರ ಅಂತ ಒಂದು ಕಮಿಟಿ ಎಲ್ಲ ಮಾಡಿದ್ರು, ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ. ಆಯಿತಾ. ಆ ಕಮಿಟಿ ರಿಪೋರ್ಟ್ ಕೂಡ ಕೊಟ್ಟರು ಎ.ಕೆ. ಆಂಟನಿ ಅವರು. ಅದಾದಮೇಲೆ ಭಾಳಷ್ಟು ಚುನಾವಣೆ ಸೋತಿದೆ. 2019 ಮತ್ತೆ ಕಾಂಗ್ರೆಸ್ ಸೋಲ್ತು. ಆಗಲೂ ನೀವು ದೆಹಲಿಲಿದ್ದರೆ, ನಾನು ದೆಹಲಿಲಿದ್ದೆ. ಆಗಲೂ ಈಗೇನು ಸೇಮ್ ಪ್ರೊಸೆಸ್. ನೀವು ಹೇಳ್ದಂಗೆ ಅದು ರಿವ್ಯೂ ಮಾಡೋರು ಯಾರು ಏನಿಲ್ಲ. ಇಲ್ಲಿ ಒಂದು ವ್ಯವಸ್ಥೆ ಅನ್ನೋದಿಲ್ಲ. ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಸು ಸಿದ್ಧಾಂತ ಹೇಳ್ತಾರೆ ಹೊರತು ಫಾಲೋ ಮಾಡೋರು ಯಾರು ಸಿದ್ಧಾಂತನ. ಸೈದ್ಧಾಂತಿಕವಾಗಿ ಗಟ್ಟಿ ಆದರೆ ಕಾರ್ಯಕರ್ತರು ಆಟೋಮೆಟಿಕಲಿ ಮಾರಲಿ ಬೂಸ್ಟ್ ಆಗುತ್ತೆ. ಇಲ್ಲ ಇವರೇ ಕಿತ್ತಾಡ್ಕೊಂಡು ಇವರೇ ಇದು ಮಾಡ್ಕೊಂಡು ಅಧಿಕಾರಕ್ಕೆ ಜೋತ್ ಬಿದ್ಕೊಂಡಿದ್ರೆ, ಇವ್ರ ಮಕ್ಕಳು ಇವ್ರ ಕಡೆಯವರು ಇವ್ರ ಅಣ್ಣ ತಂದೆಯವ್ರು ಜೋತ್ ಬಿಟ್ಕೊಂಡಿದ್ರೆ ನಮ್ಮ ಬದರುದ್ದೀನ್ ಹೇಳ್ದಂಗೆ ಕಾರ್ಯಕರ್ತರು ನೈತಿಕವಾಗಿ ಕುಗ್ಗೋಗ್ಬಿಡ್ತಾರೆ. ಕಾಂಗ್ರೆಸ್ಸನ್ನು ಕಟ್ಟಬೇಕು ಅಂದರೆ ಎಲ್ಲಿಂದ ತಳಹಂತದಿಂದ ಕಟ್ಟಬೇಕು. ಅದನ್ನು ಮಾಡೋರು ಯಾರು? ಅದರಲ್ಲೂ ಈ ಹೊತ್ತಿನಲ್ಲಿ ಬಹಳ ಜರೂರತ್ತು ಅಂತ ಅನಿಸ್ತಾರೆ. ಯಾಕೆಂದ್ರೆ ಹೌದು, ಖಂಡಿತ ಎದುರುಗಡೆ ಇರುವಂತ ಬಿಜೆಪಿ ಅಂದ್ರೆ ಕೇಡರ್ ಬೇಸ್ಡ್ ಪಾರ್ಟಿ, ಕಾಂಗ್ರೆಸ್ ಮಾಸ್ ಬೇಸ್ಡ್ ಪಾರ್ಟಿ. ಸೊ ಈಗ ಆ ಕೇಡರ್ ಬೇಸ್ಡ್ ಪಾರ್ಟಿಯನ್ನ ನೀವು ಸಮರ್ಥವಾಗಿ ಎದುರಿಸಬೇಕು ಅಂತಂದ್ರೆ ನಿಮ್ಮ ಪಡೆ ಕೂಡ ಅಷ್ಟೇ ಪ್ರಬಲವಾದಿಂದ ಇರಬೇಕು. ಆ ಕಾರಣಕ್ಕೋಸ್ಕರ ಈಗ ಅಂಥದ್ದೊಂದು ಅನಿವಾರ್ಯತೆ ಜಾಸ್ತಿ ಇದೆ ಅಂತ ಅನಿಸ್ತಾ ಇಲ್ಲ. ಖಂಡಿತವಾಗಿಯೂ ಈಗಿಂದಲ್ಲ, 2014 ನಂತರ ಆ ಥರದ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಾಗಿತ್ತು ಕಾಂಗ್ರೆಸ್ ಒಳಗೆ. ಅದರಲ್ಲಿ ಫೇಲ್ ಆಗಿದೆ ಕಾಂಗ್ರೆಸ್ಸು. ಅದನ್ನು ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಹೇಳ್ಬೋದು. ಈಗ ಇದುವರೆಗೆ ನಡೆದಿರೋಂಥ ಎಲೆಕ್ಷನ್ ಬಿಟ್ಟರೆ, ಕರ್ನಾಟಕ ಎಲೆಕ್ಷನ್ ಬಿಟ್ಟರೆ, ಹರಿಯಾಣ, ಮಹಾರಾಷ್ಟ್ರ, ಈಗ ತಾನೇ ಹೇಳಿದೆ. ದೆಹಲಿ ಎಲೆಕ್ಷನ್ನು 2020ನಲ್ಲಿ ಕಾಂಗ್ರೆಸ್ ವೋಟಿಂಗ್ ಪರ್ಸೆಂಟೇಜ್ ಎಷ್ಟು? 4%. ಅವ್ರದ್ದು ಅಲ್ಲ ಸರ್, ಅದು 15 ವರ್ಷ ಅಲ್ಲಿ ರೂಲಿಂಗ್ ಮಾಡಿ 4%. ಅವ್ರದ್ದು BJP ಫಸ್ಟ್ ಪ್ಲೇಸ್ ಆಪ್ ಬರ್ತಾರೆ, ಸೆಕೆಂಡ್ ಪ್ಲೇಸ್ BJP ಬರ್ತಾರೆ. ಈ ಥರ ಹೋದರೆ ಕಾರ್ಯಕರ್ತರು ಏನು ಮಾಡ್ತಾರೆ? ಎಷ್ಟು ದುಡಿದ್ರು ಇಷ್ಟೇ ಅಪ್ಪ, ನಮಗೇನು ಪ್ರಯೋಜನ ಇಲ್ಲಪ್ಪ, 3 ಕಾಸು ಲಾಭ ಇಲ್ಲಪ್ಪ ಅಂತೇಳಿ ದುಡಿಯೋದೇ ಬಿಟ್ಬಿಡ್ತಾರೆ. ನೈತಿಕವಾಗಿ ಒಂದ್ಸರಿ ಕುಗ್ಗೋಗ್ಬಿಟ್ರೆ ಅವ್ರು ಮತ್ತೆ ಇದನ್ನು ಮಾಡೋದು, ಆತ್ಮಸ್ಥೈರ್ಯ ತುಂಬೋದು ಭಾಳ ಕಷ್ಟ ಅವ್ರಿಗೆ. ಆ ಥರದ್ದು ವಾತಾವರಣ ಇರಬಾರ್ದು. ನೀವು ಹೇಳ್ದಂಗೆ ಕೇಡ್ರ್ ಬೇಸ್ಡ್ ಪಾರ್ಟಿ, ಕೇಡ್ರ್ಗಳನ್ನ ಎಲ್ಲರನ್ನೂ ಕೂಡ ಜೊತೆ ಕರ್ಕೊಂಡು ಹೋಗಬೇಕು. ಎಲ್ಲೆಲ್ಲಿ ಅವಕಾಶಗಳಿದೆ, ಎಲ್ಲೆಲ್ಲ ಸ್ಥಾನಮಾನಗಳಿವೆ, ಅದನ್ನೆಲ್ಲ ಕೊಟ್ಕೊಂಡು ಎಲ್ಲರನ್ನ ಜೊತೆಗೆ ಇಟ್ಕೊಂಡು ಹೋದರೆ ಈ ಪಾರ್ಟಿ ಏನಾದರೂ ಪುನಶ್ಚೇತನ ಮಾಡೋದಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಭಾಳ ಕಷ್ಟ ಇದೆ. ಈಗ ಬದರುದ್ದೀನ್ ಮಾಡಿಯವರು ಇನ್ನೊಂದು ಬೆಳವಣಿಗೆ ಆಗ್ತಿದೆ. ಏನಂತಂದರೆ ಜೈ ಬಾಪು ಜೈ ಗಾಂಧಿ ಏನೋ ಒಂದು ಅಭಿಯಾನ ಶುರು ಮಾಡ್ತಿದ್ದಾರೆ. ಇದು ಏನೋ ಹೊರಗಡೆ ಪ್ರಪಂಚಕ್ಕೆ ಹೇಳ್ಕೊಳ್ಳಿಕ್ಕೆ ನಾವೇನೋ ಮಾಡ್ತಿದ್ದೀವಿ, ನಾವು ಆ್ಯಕ್ಟಿವ್ ಆಗಿದ್ದೀವಿ, ನಾವು ಗಾಂಧೀಜಿಯನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ, ಅಂಬೇಡ್ಕರ್ ಅವರನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ ಅಂತ ತೋರಿಸ್ಲಿಕ್ಕೆ ಮಾಡ್ತಿರೋದ, ಅಥವಾ ನಿಜಕ್ಕೂ ಕೂಡ ಇವತ್ತಿನ ಈ ಸಮಸ್ಯೆಗಳಿಗೆ ಮತ್ತು ಈಗೇನು ಈ ಸಾಂಸ್ಕೃತಿಕ ರಾಜಕಾರಣವನ್ನು BJP ತನ್ನ ತೆಕ್ಕೆಗೆ ತಗೋತಿದೆಯಲ್ಲ, ಅದನ್ನು ಮತ್ತೆ ಏನು ಕಾಂಗ್ರೆಸ್ ಅದ್ರ ಮೇಲೆ ಹಿಡಿತ ಸಾಧಿಸೋಸ್ಕರ ಮಾಡ್ತಿರುವಂಥದ್ದ ಏನಿದು ಅಂತ ನೋಡಿ. ಸಂವಿಧಾನಕ್ಕೆ ಇತ್ತೀಚಿನ ಕೆಲವು ವರ್ಷಗಳಿಂದ ಸಂವಿಧಾನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅಪಚಾರಗಳಾಗ್ತವೆ, ಬಂದಿದೆ. ಸೊ ಈಗ ಜನ ಒಂದು ರೀತಿಯಲ್ಲಿ ಜಾಗೃತರಾಗಿ ಜನ ಆತಂಕಗೊಳಗಾಗಿದ್ದಾರೆ. ಅವ್ರಿಗೆ ಏನು ಅಂದರೆ ಸಂವಿಧಾನನೇ ವೀಕ್ ಆಗಿಬಿಟ್ರೆ ಅಥವಾ ಅದನ್ನು ಡೆಮಾಲಿಷ್ ಮಾಡುವಂಥ ಕೆಲಸಗಳಾದರೆ ಭಾರತದ ಭವಿಷ್ಯನು, ನಮ್ಮ ಭವಿಷ್ಯನು ಅನ್ನೋದು ಒಂದು ಜಾಗೃತಿ ಭಾಳ ತಳ ಹಂತದಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಆಗಿದೆ. ಅದರ ಪರಿಣಾಮವೇ ಬೇರೆ ಬೇರೆ ಚುನಾವಣೆಯಲ್ಲಿ ಬೇರೆ ಬೇರೆ ರೀತಿಯ ಫಲಿತಾಂಶಗಳು ಅನ್ನೋದು ಕೂಡ ನೀವು ಅದನ್ನು ನೋಡಿದ್ದೀರಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಪೆಟ್ಟನ್ನು ಅದೇ ವಿಚಾರ BJPಗೆ ಕೊಟ್ಟಿದ್ದಂತೂ ಸತ್ಯ. ಹಾಗಾಗಿ ಅದರ ಅರ್ಥ ಏನು? ಮೊದಲ ಆತಂಕ ಇರುವಂಥದ್ದು ಸಂವಿಧಾನದಲ್ಲಿ ಸಂವಿಧಾನವನ್ನು ಏನು ವೀಕ್ ಮಾಡುತ್ತಾರೆ ಅನ್ನೋದು ಮೊದಲ ಟಾರ್ಗೆಟ್ BJP. ಸೊ ಅವ್ರು BJP ಅವ್ರು ಮಾಡ್ತಾರೆ ಅನ್ನೋದೇ ಜನಕ್ಕೆ ಇರುವಂಥ ಆತಂಕ. ಅವ್ರು ಆ ರೀತಿ ಮಾಡಿದ್ದಾರೆ. ಹೇಳಿದ ತಕ್ಷಣ BJP ಅವರು ಹೇಳ್ತಾರೆ 75ರಲ್ಲಿ ಏನದು ಎಮರ್ಜೆನ್ಸಿ ಆಗ್ತದ್ರಲ್ಲ ಅಂತ. ಅದು 75 ಎಮರ್ಜೆನ್ಸಿ ಆಗ್ತದ್ರಾಯ್ತು, ಅದಾದಮೇಲೆ ಅದಕ್ಕೆ ಶಿಕ್ಷೆ ಅನುಭವಿಸಿದ್ದಾಯಿತು ಇಂದಿರಾ ಗಾಂಧಿ, ಮತ್ತೆ ಅಧಿಕಾರಕ್ಕೆ ಬಂದದ್ದಾಯಿತು, ಆ ಅವಧಿಯಲ್ಲಿ 20 ಅಂಶಗಳ ಕಾರ್ಯಕ್ರಮ ಜಾರಿ ತಂದಿದ್ದಾಯಿತು, ಪರ ವಿರೋಧ ಪ್ಲಸ್ ಮೈನಸ್ ಅಲ್ಲಿ ಆಗಿದ್ದಿದೆ. ಅದನ್ನು ಯಾರೂ ಸಮರ್ಥಿಸ್ಕೊಳ್ಳಲ್ಲ.
84ರ ದಂಗೆಯನ್ನು ನಾವು ದೆಹಲಿ ದಂಗೆಯನ್ನು ಸಮರ್ಥಿಸ್ಕೊಳ್ಳೋಕ್ಕಾಗತ್ತೇನು? ಅದನ್ನೇ ಹೇಳ್ಕೊಬಾರ್ದಲ್ಲ. ನೀವೀಗ ನಾವು ಸಂವಿಧಾನವನ್ನು ಬಲಪಡಿಸಲಿಕ್ಕೆ ಏನೇನು ಮಾಡ್ತೀರಿ, ಅದಕ್ಕೆ ಜನರ ಸಪೋರ್ಟ್ ಇದೆ, ಅದನ್ನು ಮಾಡುವಂಥ ಕೆಲಸವನ್ನು ಆಗಬೇಕಾಗಿತ್ತು. ಸೊ ಆ ಆತಂಕದಲ್ಲಿ ಜನ ದಂಗೆ ಹೇಳ್ತಾ ಇದ್ದಾರೆ, ವೀಕ್ ಆಗ್ತಾ ಇದೆ. ಅವ್ರ ಮನಸ್ಸಲ್ಲಿ ಒಂದು ಬತ್ತೆ ಅವರ ಹೇಳಿಕೆಗಳೇ, ಅವ್ರ ಬಹಿರಂಗವಾಗಿ ಹೇಳ್ತಾ ಇದ್ರು, ನಾವು ಸಂವಿಧಾನ ಬದಲಾಯಿಸಕ್ಕೆ ಬಂದವರು ಅಂತ ಹೇಳಿದ್ದು. ಆಮೇಲೆ ಚುನಾವಣೆ ಸಂದರ್ಭದಲ್ಲಿ ನಮಗೆ 400 ಪಾರ್ ಮಾಡಿದ್ರೆ ನಾವು ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದು, ಅದು ಮಾಡ್ತಾ ಇರೋದು ಎಲ್ಲ ಕಟುವಾಸ್ತವ. ಇತ್ತೀಚೆಗೆ ಅದು ಅದರ ವಿರುದ್ಧವಾದ ಜಾಗೃತಿ ಬಹಳ ದೊಡ್ಡದಾಗಿ ನಡೆದಿದೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇತ್ತೀಚೆಗೆ ಅಮಿತ್ ಶಾ ಅಂತೂ ಪಾರ್ಲಿಮೆಂಟಲ್ಲಿ ಹೇಳಿದ್ದಂತೂ, ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ ಜಪ, ಅದಂತೂ ದೊಡ್ಡ ಮರ್ಮಾಘಾತ. ಆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ BJP ಇನ್ನೆಲ್ಲದ ಕಸರತ್ತು ಮಾಡ್ತಿದೆ. ಯಾವತ್ತೂ ಪತ್ರಿಕಾಗೋಷ್ಠಿ, ಯಾವತ್ತೂ ಪತ್ರಿಕಾ ಹೇಳಿಕೆ ನೀಡದಂಥ ಯಾರು ಅಮಿತ್ ಶಾ ಸ್ಪಷ್ಟನೆ ಕೊಡಲಿಕ್ಕೆ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ಅಂತ ದಾಷ್ಟ್ಯ ಪ್ರವೃತ್ತಿಯವರೇ ಅದರ ಡ್ಯಾಮೇಜ್ ಅರಿವಾಗಿ ಮುನ್ಸೂಚನೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ. ಅಷ್ಟೊತ್ತಿಗೆ ಇದು ಎಲ್ಲೆಲ್ಲಿ ಹೋಗಬೇಕು ಹೋಗಿದೆ. ಆ ವಿಚಾರದಲ್ಲಿ ಕಾಂಗ್ರೆಸ್ಸು ವಿರೋಧ ಪಕ್ಷಗಳು ಅದನ್ನು ಬಳಸ್ಕೊಂಡು ಒಂದು BJP ಏನು ಸಂವಿಧಾನ ವಿರೋಧಿಯನ್ನು ತೋರಿಸ್ತಾ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ BJP ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದೆ. ಕಾಂಗ್ರೆಸ್ನವ್ರ ಥರ ಬೇರೆ ಪಕ್ಷದ ಹೊರತಾರಲ್ಲ, ಅವರು ವ್ಯವಸ್ಥಿತವಾಗಿ ಬೂತ್ ಮಟ್ಟದಲ್ಲಿ, ತಳ ಹಂತದಲ್ಲಿ ಸಂವಿಧಾನ ಸಮ್ಮಾನ ಹಾಗೆ ಹೀಗೆ ಅಂತೇಳಿ ಓದಲ್ಲೆಲ್ಲ ಬರೀ ಅದನ್ನೇ ಸಂವಿಧಾನದನ್ನೇ ಮಾತಾಡ್ಕೋಬೇಕು. ಅದು ಸಹಜವಾಗಿ ಅವರ ಡ್ಯಾಮೇಜ್ ಕಂಟ್ರೋಲ್ಗೆ ಅವರು ಪ್ರಯತ್ನ ಮಾಡ್ತಾ ಇರುವಾಗ ಪರ್ಯಾಯ ವಿರೋಧ ಕಾರ್ಯಕ್ರಮ ಇಲ್ಲ. ಅದಕ್ಕಾಗಿ ಇದನ್ನೇ ಬಳಸ್ಕೊಂಡು ಜೈ ಬಾಪು ಜೈ ಭೀಮ ಅನ್ನೋದನ್ನು ಏನು ಮಾಡಬೇಕು ಅಂತಿದ್ದಾರೋ ಅದೊಂದು ಪ್ರಯತ್ನ ಇವರು. ಆದರೆ ಅಷ್ಟು ಕ್ಯಾಡರ್ ಬಳಸ್ಕೊಂಡು ಅಷ್ಟು ವ್ಯವಸ್ಥಿತವಾಗಿ ಕಾಂಗ್ರೆಸ್ ಮಾಡೋಕ್ಕಾಗತ್ತಾ? ಸುಮ್ಮನೆ ಮುಟ್ಟುಬಿಟ್ರೆ ಏನು ಪ್ರಯೋಜನ ಇಲ್ಲ. ಮಾಡಿದ್ರೆ ವ್ಯವಸ್ಥಿತವಾಗಿ ಮಾಡಬೇಕು. ಹೇಗೆ ಅವ್ರನ್ನ ಎಕ್ಸ್ಪೋಸ್ ಮಾಡಬೇಕು, ಕೆಲವು ಬೆರಳೆಣಿಕೆಯಷ್ಟು ಜನರಿಗೆ ಮಾತ್ರ. ನೋಡಿ, ಬಹುತೇಕ ಕಡೆ ಕಾಂಗ್ರೆಸ್ಗಿಂತ ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳು, ಸಂಘ ಸಂಸ್ಥೆಗಳೆಲ್ಲ ಭಾಳ ವ್ಯವಸ್ಥಿತವಾಗಿ, ದಲಿತ ಸಂಘಟನೆಗಳಿರ್ಬೋದು, ರೈತ ಸಂಘಟನೆಗಳಿರ್ಬೋದು, ಕೆಲವು ವೇದಿಕೆಗಳೆಲ್ಲ ಈ ವಿಚಾರವನ್ನು ಭಾಳ ಜನರಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಆದರೆ 1% ಕಾಂಗ್ರೆಸ್ ಮಾಡ್ತಾ ಇದೆಯಿಲ್ಲ. ಓಲಿ ಮಾಡೋ ಅವ್ರಿಗಾದ್ರೆ ಬೆಂಬಲಿಸ್ತಾ ಇದೆಯಾ? ಇಲ್ಲ. ಈಗ ಉದಾಹರಣೆಗೆ ಕರಾವಳಿಯ ತಗೊಳ್ಳೋಣ. ಕರಾವಳಿಯಲ್ಲಿ BJPಯ ಮತ್ತು ಅವರ ಸಂಘ ಪರಿವಾರದ ಕೆಲವು ದಾಷ್ಟ್ಯ ಧೋರಣೆಗಳನ್ನ ವಿರೋಧಿಸದಿರೋದು ಗುಂಪೇ ಪ್ರಗತಿಪರರ ಗುಂಪು, ಕಾಂಗ್ರೆಸ್ನವ್ರಿಗಿಂತ ಜಾಸ್ತಿ. ಅವ್ರ ಮೇಲೆ ದಬ್ಬಾಳಿಕೆ ಆದರೂ ಕಾಂಗ್ರೆಸ್ನವರು ಅವರು ಹೋಗಿ ಬೆಂಬಲ ಕೊಡ್ತಾ ಇಲ್ಲ. ಇಂಥ ಪರಿಸ್ಥಿತಿ ಇದ್ದಾವೆ ತುಂಬ. ಇಂಥ 100 ಉದಾಹರಣೆಗಳು, ಪೊಲೀಸ್ ದೌರ್ಜನ್ಯ ಅವೆಲ್ಲ ಉದಾಹರಣೆಗಳು 100 ಇದ್ದಾವೆ, ಅದೆಲ್ಲ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಹಾಗಿರುವಾಗ ಕಾಂಗ್ರೆಸ್ನವರು ತುಂಬ ಬದಲಾವಣೆ ಮಾಡ್ಕೋಬೇಕು. ಯಾವುದು ಸಹಿ, ಯಾವುದು ತಪ್ಪು, ಅಂದರೆ ಯಾವುದನ್ನು ನಾವು ಹೇಳಿದ್ರೆ ಜನ ನಮ್ಮನ್ನು ನಂಬ್ತಾರೆ, ಜನರನ್ನ ನಂಬಿಕೆ ಉಳಿಸುವಂಥದ್ದು BJPಯ ಧೋರಣೆಗಳನ್ನ ಇವರು ಪರಿಣಾಮಕಾರಿಯಾಗಿ ಮಾಡದೆ ಹೋದರೆ ಇವರಿಗೆ ಉಳಿಗಾಲ ಇಲ್ಲ. ಇವರಿಗೆ ಕಾಂಗ್ರೆಸ್ಗೆ ಏನಾದ್ರು ಇನ್ನು ಉಳಿದ್ರೆ ಸಂವಿಧಾನ, ಅಂಬೇಡ್ಕರ್ ಮತ್ತು ಬಸವಣ್ಣನ ತತ್ವಗಳ ಮೇಲೆ ನಂಬಿಕೆ ಇಟ್ಕೊಂಡು ಏನಾದ್ರು ಕೆಲಸ ಮಾಡಿದ್ರೆ ಈ ಕಾಂಗ್ರೆಸ್ಗೆ ಉಳಿಗಿಲ್ಲ. ಅಂದರೆ BJP ಹೊಡೆತ ನೀವು ತಡ್ಕೊಳ್ಳೋಕ್ಕಾಗಲ್ಲ. ಈಗ DK ಶಿವಕುಮಾರ್ ಆ ವಿಚಾರದಲ್ಲಿ ತಂತ್ರಗಾರಿಕೆಯಲ್ಲಿ ಬಹಳ ಬುದ್ಧಿವಂತ. ಇಂಥ ವಿಚಾರಗಳನ್ನ ವ್ಯವಸ್ಥಿತವಾಗಿ ಮಾಡ್ಬೋದು. ಯಾಕಂದರೆ ಹಿಂದೆ ಚುನಾವಣೆ ಬರೋ ಮೊದಲು ಅವರು ಮಾಡಿದ್ರು. ಸೊ ಆ ವೇಳೆ ಏನಾದ್ರು ಮಾಡಿದ್ರೆ, ಪರಿಣಾಮಕಾರಿಯಾಗಿ ಮಾಡಿದ್ರೆ ಏನಾದರೂ ಸ್ವಲ್ಪ ಹೆಲ್ಪ್ ಆಗ್ಬೋದು, ಏನೋ ಗೊತ್ತಿಲ್ಲ. ಕಾಂಗ್ರೆಸ್ನವ್ರಿಗೆ ಮುಟ್ಬಿಟ್ರೆ ಅಲ್ಲ, ಒಂದು ವಿಚಾರ ನಾನು ಹೇಳಿ. ಗಾಂಧಿ, ಅಂಬೇಡ್ಕರ್, ನೆಹರು ಇವ್ರನ್ನ ನಾವು ಕಾಪಾಡ್ಕೊಳ್ಳೇಬೇಕು. ಹೌದು, ಮುಂದಿನ ಜನ್ರೇಷನ್ ತಗೊಂಡು ಹೋಗಲೇಬೇಕು. ಯಾಕೆಂದರೆ ಅವ್ರು ಮಾಡಿದಂಥ ಕೆಲಸಗಳಿದೆಯಲ್ಲ, ತ್ಯಾಗಗಳಿಗೆ ಅಂತಲ್ಲ ಇದೆಯಲ್ಲ, ಗಾಂಧಿಯ ಕಾಂಟ್ರಿಬ್ಯೂಷನ್ ನಾವು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ಲ, ದೊಡ್ಡ ನಾನು ಹೇಳ್ತೀನಿ. ಅಂಬೇಡ್ಕರ್ ಕಾಂಟ್ರಿಬ್ಯೂಷನ್ನು ಭಾಳ ದೊಡ್ಡದು. ನೆಹರು ಈ ದೇಶ ಕಟ್ಟಿದ ಹುಡುಗಾಟನ, ಬಡತನ ಇದ್ದಾಗ, ಸ್ವಾತಂತ್ರ್ಯ ಬಂದಾಗ ಈ ದೇಶ ದಿವಾಳಿಯಾಗಿತ್ತು ಆರ್ಥಿಕವಾಗಿ. ಎಷ್ಟು ಕಷ್ಟಪಟ್ಟರು ಈ ದೇಶಕ್ಕೆ. ಆಮೇಲೆ ಏನೆಲ್ಲ ಪ್ರೋಗ್ರಾಮ್ಗಳು ಏನೆಲ್ಲ ಅಲ್ಲ. ಒಂದು ವಿಷಯ, ನಿನ್ನೆ ನಮ್ಮ ಸ್ನೇಹಿತರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀವಿ. ನೆಹರು ಆಗ್ಲೇ ಈ ಸ್ಪೇಸ್ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರು. ಹೌದು. ಮತ್ತೆ ಇನ್ಸ್ಟಿಟ್ಯೂಷನ್ಗಳನ್ನ, ಹೌದು, ಇಸ್ರೋ ಅಲ್ಲ. ಇನ್ ಕೇಸ್ ನೆಹರು ಆಗ ಸ್ಪೇಸ್ ಬಗ್ಗೆ ಅಷ್ಟೊಂದು ಮುಂದಾಲೋಚನೆ ಮಾಡಿದ್ರೆ ಬಹುಶಃ ಇವತ್ತಿಗೆ ನಾವು ಇನ್ನೆಷ್ಟು ಹಿಂದುಳಿತಿದ್ವಿ. ಅಷ್ಟು ಕಾಂಟ್ರಿಬ್ಯೂಷನ್. ಆದರೆ ಕಾಂಗ್ರೆಸ್ನವರು ಅದನ್ನೆಲ್ಲ ತಗೊಂಡೋಗ್ಬೇಕಲ್ಲ ಜನಗಳ ಮುಂದೆ. ನೆಹರು ಏನು ಮಾಡಿದ್ರು ಅಂತ ಹೇಳ್ಬೇಕಲ್ಲ. ಈಗ ಅಂಬೇಡ್ಕರ್ ಕಾಂಟ್ರಿಬ್ಯೂಷನ್ ನೋಡಿ, ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಿಮ್ಗೆ ಗೊತ್ತಿದ್ದಂಗೆ ನಾನು ಒಂದು ಪ್ರಮುಖ ಪತ್ರಿಕೆ ಕೆಲಸ ಮಾಡ್ತಿದ್ದೆ. 1994-95ರಲ್ಲಿ ಅಂಬೇಡ್ಕರ್ಗೆ ಮಧ್ಯಾಭಿಷೇಕ ಅಂತ ಒಂದು ರಿಪೋರ್ಟ್ ಬರೆದೆ. ನೆಕ್ಸ್ಟ್ ಡೇ ಇಂದ ಶುರು ಆಯಿತು ನೋಡಿ, ಇಡೀ ಕರ್ನಾಟಕದಲ್ಲಿ ಕಲ್ಲು, ಲಾಠಿ ಚಾರ್ಜು, ಟಿಯರ್ ಗ್ಯಾಸು ಎಲ್ಲ ಶುರು ಆಯಿತು. ಅವರು ಒಬ್ಬರು ಮಂತ್ರಿ ರಾಜೀನಾಮೆ ಕೊಡೋ ತನಕ ಅದು ನಿಲ್ಲಿಲ್ಲ. ಆದರೆ ಇವತ್ತು ಅಮಿತ್ ಶಾ ಮಾತಾಡಿದ್ರು ಕೂಡ ಈ ಸಂಘಟನೆಗಳು ಬೀದಿಗೆ ಬರಲಿಲ್ಲ. ಹೆಂಗಿರಬೇಕಾಗಿತ್ತು ಪ್ರತಿಭಟನೆ. ಕಾವು ಅಂದರೆ ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಪ್ರತಿಭಟನೆಗಳು? ಸರ್, ನಾಗರಿಕ ಸಮಾಜಕ್ಕೂ ಆ ಜವಾಬ್ದಾರಿ ಇದೆ.
ನಾವು ಕೂಡ ಸಂವಿಧಾನದ ಫಲಾನುಭವಿಗಳು. ಸಂವಿಧಾನ ಅಲ್ಲ, ಇರೋ ಎಲ್ರದ್ದು ಕಾರಣಕ್ಕೋಸ್ಕರ ಅಲ್ಲ, ಎಲ್ಲರೂ ಸಂವಿಧಾನ ಇರೋ ಕಾರಣಕ್ಕೋಸ್ಕರ ನಾವ್ ಹಿಂಗೆ ಇವತ್ತು ಸಂವಾದ ಮಾಡಕ್ ಸಾಧ್ಯ ಹೌದು ಆಗ್ತದೆ. ಹೌದು ಖಂಡಿತವಾಗಿ ನಿಜ, ನಾವು ಪ್ರತಿರೋಧ ತೋರ್ಬೇಕು. ಎಲ್ಲರೂ ತೋರ್ಬೇಕು. ಆದ್ರೆ ನನಗೆ ಅನ್ಸೋದು ಇದಕ್ಕೆ ಹೆಚ್ಚಿನ ಜವಾಬ್ದಾರಿ ಇರೋದು ಕಾಂಗ್ರೆಸ್ನವ್ರದ್ದು. ಹೌದು ಅವ್ರೇನ್ ಮಾಡ್ತಿಲ್ಲ ಅಂತ. ಹೌದು ನೋಡಿ, ನಾನು ಹೇಳ್ತೀನಿ ಈಗ ಉದಾಹರಣೆಗೆ ಕಾಂಗ್ರೆಸ್ ಎಲ್ಲೆಲ್ಲಿ ಫೇಲ್ ಆಗಿದೆ ಅಂತ. PM ಕೇರ್ಸ್ ಎಲ್ಲಿ ಎಷ್ಟು ದುಡ್ಡು ಖರ್ಚು ಸಂಗ್ರಹ ಆಯಿತು, ಎಲ್ಲೂ ಆಯಿತು, ಏನಾಯಿತು ದುಡ್ಡು, ಎಲ್ಲಿ ಖರ್ಚಾಯಿತು, ಯಾರು ಪ್ರಶ್ನೆ ಮಾಡೋರಿಲ್ಲ. ಕಾಂಗ್ರೆಸ್ ಪ್ರಶ್ನೆ ಮಾಡಬೇಕಾ? ಸುಪ್ರೀಂ ಕೋರ್ಟೇ ಹೇಳ್ತು ಇದ್ರದ್ದು ಎಲೆಕ್ಷನ್ ಬಾಂಡ್ ಬಗ್ಗೆ ಹೇಳ್ತು, ಪೋಲ್ ಬಾಂಡ್ ಬಗ್ಗೆ. ಯಾಕೆ ಇದು ಕಾಂಗ್ರೆಸ್ನವರು ಅದನ್ನು ಇಶ್ಯೂ ಮಾಡಿ ಬೀದಿಗೆ ಬರಲಿಲ್ಲ? ಅದನ್ನು ನಿರಂತರವಾಗಿ ಒಂದು ಲಾಜಿಕಲ್ ಎಂಡಿಗೆ ಯಾಕೆ ತಗೊಂಡೋಗಲಿಲ್ಲ? ತಗೊಂಡೋಗ್ಬೋದಿತ್ತಲ್ಲ. ಎಲ್ಲಿ ಲೀಡರ್ಶಿಪ್ ಎಲ್ಲಿ ಎಡುತ್ತಾ ಇದೆ ಅಂತ ಅನ್ನೋದು ಅವರು ಪರಾಮರ್ಶೆ ಮಾಡ್ಕೋಬೇಕು, ವಿಮರ್ಶೆ ಮಾಡ್ಕೋಬೇಕು. ಹಾಗಾದಾಗ ಮಾತ್ರನೇ ಒಂದು ಪಾರ್ಟಿ ಕಟ್ಟಕ್ಕೆ ಸಾಧ್ಯ. ಇಲ್ಲಾಂದರೆ ಯಾವುದೇ ಪ್ರೋಗ್ರಾಮ್ ಇಲ್ಲದೆ, ಯಾವುದೇ ಇದಿಲ್ಲದೆ, ಪ್ರತಿಭಟನೆಗಳಿಲ್ಲದೆ, ವಿರೋಧಗಳಿಲ್ಲದೆ ನಾವು ಪಾರ್ಟಿ ಕಟ್ತೀವಿ, ಕಾರ್ಯಕರ್ತರನ್ನು ತಯಾರು ಮಾಡ್ತೀವಿ ಅಂದರೆ ಖಂಡಿತವಾಗಿ ಸಾಧ್ಯ. ಈಗ ನೀವು ಲೀಡರ್ಶಿಪ್ ಬಗ್ಗೆ ಮಾತಾಡಿದ್ರಿ ನೋಡಿ, ರಾಹುಲ್ ಗಾಂಧಿ ಸಂವಿಧಾನ ಬಗ್ಗೆ ಮಾತಾಡ್ತಾರೆ, ಒಂದು ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಮಾತಾಡ್ತಾರೆ. ಖಂಡಿತವಾಗಿದೆ. ಜಾತಿ ಜನಗಣತಿ ಬಗ್ಗೆ, ಮೀಸಲಾತಿ ಪ್ರಮಾಣನ ಹೆಚ್ಚು ಮಾಡಬೇಕು, ಆಗ ಮಾತ್ರ ಎಲ್ರಿಗೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ. ಮೀಸಲಾತಿ ಪ್ರಮಾಣ ಹೆಚ್ಚು ಮಾಡಬೇಕು ಅಂತಂದ್ರೆ ಜಾತಿ ಜನಗಣತಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದೇ ಟೋನಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಮಾತಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾರೆ. ಎಲ್ಲರೂ ಮಾತಾಡ್ತಾರೆ. ಅಂದ್ರೆ ಉನ್ನತ ನಾಯಕರು ಹಂಗೆ ಮಾತಾಡ್ತಿದ್ದಾರೆ. ಅವರು ಒಂದು ಸ್ಪಷ್ಟತೆ ಇದೆ. ನಮ್ಮ ಪಕ್ಷದ ನಿಲುವೇನು, ಸಿದ್ಧಾಂತ ಏನು, ಮತ್ತು ನಾವು ಏನು ಮಾಡಬೇಕು ಅನ್ನೋದು ಸ್ಪಷ್ಟತೆ ಇದೆ. ಆದರೆ ಕೆಳ ಹಂತದ ನಾಯಕರಿಗೆ ಆ ಸ್ಪಷ್ಟತೆಯನ್ನು ವರ್ಗಾಯಿಸೋದ್ರಲ್ಲಿ ಪಕ್ಷ ವಿಫಲ. ಖಂಡಿತವಾಗಿ ನೀವು ಉದಾಹರಣೆ ಹೇಳ್ಬಿಡ್ತೀನಿ. ನಾನೀಗ ಜಾತಿ ಗಣತಿ ವಿಚಾರದಲ್ಲಿ ಮಲ್ಲಿಕಾರ್ಜುನ ಇವರು ಶಾಮನೂರ್ ಶಿವಶಂಕರನವರು ಬಹಿರಂಗ ಮಾತಾಡ್ತಾರೆ. ಅವರು ಕಾಂಗ್ರೆಸ್ ಪ್ರತಿನಿಧಿ, ಶಾಸಕ. ಸುಮ್ಮನಿರಪ್ಪ ಅಂತ ಹೇಳೋರಿಲ್ಲ ಯಾರು. ರಾಹುಲ್ ಗಾಂಧಿ ಹೇಳಿದ ಮೇಲೆ ಮುಗೀತು. ಈಗ ನೀವು ಜಾತಿ ಗಣತಿಯನ್ನು ಬಿಡುಗಡೆ ಮಾಡೋದು, ಜಾರಿ ತರೋದು ಬೇರೆ ಬೇರೆ ಸ್ವರೂಪದ ಇರುತ್ತೆ. ಅದು ಏನು ಅಂತ ನೋಡದೆ, ಅದು ಏನು ಅಂತ ಪರಾಮರ್ಶೆ ಮಾಡೋ ಮೊದಲೇ ನಿಮ್ಮ ಪಕ್ಷದಲ್ಲೇ ಬಹಿರಂಗ ಮಾತಾಡ್ತೀರಿ ಅಂದರೆ ನಿಮ್ಮ ಹೈಕಮಾಂಡ್ ಮಾತಿಗೆ ನೀವು ಬೆಲೆ ಕೊಟ್ಟಿಲ್ಲ ಅಂತಾಯ್ತು. ಹೌದಲ್ವಾ ಸರ್? ಈ ರೀಸೆಂಟ್ ಆಗಿ ಜಾತಿ ಜನಗಣತಿ ವಿಷಯ 3 ಸಲ ಕ್ಯಾಬಿನೆಟ್ಗೆ ಬರುತ್ತೆ ಅಂತೇಳಿ ಹೇಳಿ, ಸ್ವತಃ ಮುಖ್ಯಮಂತ್ರಿಗಳು ಹೇಳಿ, ಕಡೆಗದು ಸಂಪುಟಕ್ಕೆ ಚರ್ಚೆ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಸಂಪುಟ ಸಭೆನೇ ಮುಂದೂಡ್ಬಿಟ್ರು. ಹೌದು, ಅಂದ್ರೆ ಗುರುವಾರ ಬರುತ್ತೆ ಅಂತ ನಿಮ್ಗೆ ವಿಶ್ವಾಸ ಇರ್ಬೋದು, ನನಗಿಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ಆಗಿದೆ. ಇವ್ರು ಹೇಳಿದ್ರು ಪಟಭದ್ರ ಹಿತಾಸಕ್ತಿಗಳು ಅದರಿಂದ ಸರ್. ಹೌದು ಸರ್, ಮತ್ತೆ ಉನ್ನತ ನಾಯಕರು ರಾಹುಲ್ ಗಾಂಧಿ ಜಾತಿ ಜನಗಣತಿ ಬಗ್ಗೆ ಎಲ್ಲಿ ಹೇಳಿದ್ದಾರೆ? ಫ್ಲೋರ್ ಆಫ್ ಹೌಸ್. ನಾವು ಜಾತಿ ಜನಗಣತಿ ವರದಿಯನ್ನ ಜಾರಿ ಮಾಡೇ ಮಾಡ್ತೀವಿ, 50% ಕ್ಯಾಪ್ ಅನ್ನುವಂತ ಗೋಡೆಯನ್ನ ಇದೇ ಸದನದಲ್ಲಿ ಹೊಡೆದಾಕ್ತಿವಿ ಅಂತ ಮಾತಾಡಿದ್ರು ರಾಹುಲ್ ಗಾಂಧಿ. ಮತ್ತೆ ಅವ್ರದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ, ಇಲ್ಲಿ ಕರ್ನಾಟಕ ಸರ್ಕಾರಕ್ಕೆ, ಬಹುಮತ ಇರುವಂತ ಸರ್ಕಾರಕ್ಕೆ, ಮತ್ತೆ ಇನ್ನು ಚುನಾವಣೆ ದೂರ ಇರುವಂತ ಸರ್ಕಾರಕ್ಕೆ ನಿರ್ದೇಶನ ಮನವರಿಕೆ ಮಾಡಿ ಅದರ ಸಾಧಕ ಬಾಧಕಗಳ ಬಗ್ಗೆ ಮನವರಿಕೆ ಮಾಡುವ ವಿಚಾರದಲ್ಲಿ ಎಡವಿದ್ದಾರೆ ನೋಡಿ. ಅದರಲ್ಲಿ ಸಂಪುಟದಲ್ಲಿ ಬಂದ ತಕ್ಷಣ ಜಾರಿ ಆಗ್ಬಿಡುತ್ತಾ? ಸಂಪುಟಕ್ಕೆ ಬರೋದು ವರದಿ, ಇದನ್ನ ಏನ್ ಮಾಡಬೇಕು ಈ ವರದಿನ ಅಂತ ಕೇಳಲಿಕ್ಕೆ, ಅದನ್ನ ಪರಾಮರ್ಶೆ ಮಾಡ್ಲಿಕ್ಕೆ ಒಂದು ಸಂಪುಟ ಉಪಸಮಿತಿ ಮಾಡಬೇಕು. ಅದನ್ನ ತಾಂತ್ರಿಕವಾಗಿ ಸರಿ ಒಪ್ಪಿಕೊಂಡು ಪರಾಮರ್ಶೆ ಮಾಡಬೇಕು, ಆಮೇಲೆ ಜಾರಿ ಮಾಡೋ ಮ್ಯಾಟ್ರು ಅಲ್ಲಲ್ಲ. ಅದನ್ನ ಆಕ್ಟ್ ಮಾಡಬೇಕು ಅಂದ್ರೆ ಅಗೇನ್ ಅಸೆಂಬ್ಲಿಗೆ ತರಬೇಕು. ಅಸೆಂಬ್ಲಿಲಿ ವಿರೋಧ ಪಕ್ಷದವ್ರು ಇರ್ತಾರೆ, ಚರ್ಚೆ ಆಗುತ್ತೆ. ಮತ್ತೆ ಅದೇ ನೀವು ಹೇಳ್ದಂಗೆ ಎಲ್ಲ ಕಮ್ಯುನಿಟಿಯ ಪ್ರತಿನಿಧಿಗಳು ಇರ್ತಾರೆ, ಎಲ್ಲ ಇರ್ತಾರೆ. ಚರ್ಚೆ ಮಾಡಿ ಕ್ಯಾಬಿನೆಟ್ಗೆ ತರಕ್ ಬಿಡ್ತಾ ಇಲ್ಲ. ನೀವು ಏನ್ ಮಾಡ್ಬೇಕು ಅನ್ನೋದನ್ನ ಚರ್ಚೆ ಮಾಡಕ್ ಬಿಡ್ತಾ ಇಲ್ಲ. ಅಲ್ಲ, ಇನ್ನೊಂದ್ ಕಡೆ ಇನ್ನೊಂದೇನಾಗುತ್ತೆ, ಒಂದ್ಸಲ ಕ್ಯಾಬಿನೆಟ್ ಅಲ್ಲಿ ಆ ರಿಪೋರ್ಟ್ ಅಪ್ರೂವಲ್ ಆಯ್ತು, ನಂಬರ್ಸ್ ರಿವೀಲ್ ಆಯ್ತು ಅಂತಂದ್ರೆ ಆಬ್ವಿಯಸ್ಲಿ ಕೋರ್ಟ್ಗೆ ಹೋಗ್ತಾರೆ ಕೆಲವರು. ಅಂದ್ರೆ ಇದು ಇನ್ನೂ ಸಾಗ್ಬೇಕಾಗಿರುವಂತ ಹಾದಿ ಬಹಳ ದೂರ ಇದೆ ನೋಡಿ. ಸಮಸ್ಯೆ ಇರೋದು ಅಲ್ಲ ಧರಣೇಶ್ ನೋಡಿ. ಅದನ್ನ ನೋಡೇ ಇಲ್ಲ ಯಾರು. ನೋಡದೆ ವೈಜ್ಞಾನಿಕ ಅವೈಜ್ಞಾನಿಕ ಅಂತ ಎಲ್ಲರೂ ಮಠಾಧೀಶರುಗಳು ಮಾತಾಡ್ತಾರೆ, ನಾಯಕರುಗಳು ಮಾತಾಡ್ತಾರೆ, ಕಾಂಗ್ರೆಸ್ ಅವರು ಮಾತಾಡ್ತಾರೆ, ವಿರೋಧ ಪಕ್ಷ. ನಾನು ಹೇಳೋದು ಅದು ಹೇಗೆ ನಡೆದಿದೆಯೇ ಇಲ್ಲ ಅನ್ನೋದನ್ನ ಅದನ್ನೇ ಪರಾಮರ್ಶೆ ಮಾಡಿ. ಸರ್ ಒಂದ್ ನಿಮಿಷ ನಾನು ನಂಜುಂಡೇಗೌಡರು ಒಂದು ಪ್ರಶ್ನೆ ಕೇಳ ಸರ್. ಈಗ ಬಹಳ ಸ್ಪೆಸಿಫಿಕ್ ಆದಂಥ ಪ್ರಶ್ನೆ. ಶಾಮನೂರ್ ಶಿವಶಂಕರಪ್ಪ ಹೇಳಿದ್ರು ಇದು ಅವೈಜ್ಞಾನಿಕ ವರದಿ, ನಾವು ಒಪ್ಪಲ್ಲ ಅಂತ. ಹೆಂಗೆ ಅವರು ಬಹಳ ನಿಖರವಾಗಿ ನಾನು ಒಪ್ಪಲ್ಲ ಅಂತ ಹೇಳಿಕ್ ಸಾಧ್ಯ ಆಗುತ್ತೆ? ನಂಬರ್ 1. ನಂಬರ್ 2, ಶಾಮನೂರ್ ಶಿವಶಂಕರಪ್ಪ ಏನೋ ಲಿಂಗಾಯತರಿಗೆ ಇದರಿಂದ ಏನಾದರೂ ಏನೋ ಅನ್ಯಾಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ರೆ ಅವ್ರು ಬರೀ ಲಿಂಗಾಯತರು ಹೋಟ್ಲಿಂದ ಮಾತ್ರ ಗೆದ್ದು ಬರ್ತಾರೆ. ನಂಬರ್ 3, ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋಲಿ ಜಾತಿ ಜನಗಣತಿ ವರದಿ ಜಾರಿ ಮಾಡ್ತೀವಿ ಅಂತ ಶಾಮನೂರ್ ಶಿವಶಂಕರಪ್ಪ ಕಾಂಗ್ರೆಸ್ ಪಕ್ಷಕ್ಕಿಂತ ಏನು ಅದಕ್ಕಿಂತ ದೊಡ್ಡವರ.
ಖಂಡಿತವಾಗಿ ಇಲ್ಲ ಸರ್, ಖಂಡಿತವಾಗಿ ಇಲ್ಲ. ಏನಾಗುತ್ತೆ ನಿಮಗೆ ಅಂದರೆ, ನಾವು ಗೆಲ್ಲ ತನಕ ಎಲ್ಲರ ಊಟಲ್ಲೂ ಗೆಲ್ತೀವಿ. ಗೆದ್ದ ನಂತರ ಒಂದೇ ಒಂದು ಸ್ವಜಾತಿ ಹಿತಾಸಕ್ತಿಯನ್ನು ಕಾಯ್ತೀವಿ ನಾವು. ಭಾಳ ಅದನ್ನು ಎಲ್ಲ ರಾಜಕಾರಣಿಗಳು ಮಾಡ್ತಿರೋದು ಇದನ್ನೇ. ಒಕ್ಕಲಿಗರ ರಾಜಕಾರಣಿಗಳು ತಗೊಳ್ಳಿ ಇದನ್ನೇ ಮಾಡ್ತಾರೆ, ಲಿಂಗಾಯತ ರಾಜಕಾರಣಿಗಳು ತಗೊಳ್ಳಿ ಇದೇ ಮಾಡ್ತಾರೆ, ಬೇರೆ ಕಮ್ಯುನಿಟಿ ರಾಜಕಾರಣಿಗಳು ತಗೊಳ್ಳಿ ಇದೇ ನಾನು ಒಬ್ಬ ಜನನಾಯಕ ಎಲ್ಲರೂ ನಾನು ಪ್ರತಿನಿಧಿಸ್ತೀನಿ ಅಂತ ಯೋಚನೆ ಮಾಡೋರಿದಾರಲ್ಲ, ಅಂಥವ್ರು ಭಾಳ ಕಡಿಮೆ, ಇಲ್ಲವೇ ಇಲ್ಲ ಅಂತಲೂ ಹೇಳ್ಬೋದು. ಅಥವಾ ಹುಡುಕಿದ್ರೆ ದುರ್ಬಿನ್ ಹಾಕೊಂಡು ಹುಡುಕಿದ್ರೆ ಒಬ್ಬರು ಇಬ್ಬರು ಸಿಗ್ಬೋದು. ಅಂಥ ಪರಿಸ್ಥಿತಿಯಲ್ಲಿ ನೀವು ಜಾತಿ ಜನಗಣತಿ ವರದಿಯನ್ನು ಹೇಗೆ ನಾನು ತರ್ತೀನಿ ಅಂತ ಮುಖ್ಯಮಂತ್ರಿ ಧೈರ್ಯವಾಗಿ ಹೇಳೋಕ್ಕೆ ಸಾಧ್ಯ? ಹೇಳಿ ನೋಡೋಣ. ಇವರೆಲ್ಲ ಪಕ್ಕದಲ್ಲಿ ಒಕ್ಕಲಿಗರ ಲೀಡ್ರ್ ಇದ್ದಾರೆ, ಲಿಂಗಾಯತರ ಲೀಡ್ರ್ ಇದ್ದಾರೆ, ಬೇರೆ ಬೇರೆ ಲೀಡ್ರ್ ಇದ್ದಾರೆ. ಬೇಡ ನಿಮಗೆ ಒಳಗೆ ಅವರು ಹೇಳ್ತಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಜನಗಣತಿ ಹೇಳ್ತಿದ್ದಾರೆ, ಆದರೆ ತಡ ಆಗ್ತಿದೆ. ಅದು ಆಕ್ಚುಲಿ ನಾವು ಇವತ್ತು ಈ ಚರ್ಚೆಯನ್ನ ನಾವು ಜಾತಿ ಜನಗಣತಿಗೆ ವಿಸ್ತರಿಸ್ಕೊಂಡ್ವಿ, ಚರ್ಚೆ ಮಾಡೋಣ, ತಪ್ಪೇನಿಲ್ಲ. ಈಗ ಆಕ್ಚುಲಿ ಅಲ್ಲ, ಈ ಕಾರಣಕ್ಕೆ ನಿಧಾನ ಆಗ್ತಿರೋದು, ಈ ಕಾರಣಕ್ಕೆ ನಾನು ಹೇಳ್ತಿರ್ಲಿಲ್ಲ, ಈ ಕಾರಣಕ್ಕೆ ನಿಮ್ಗೆ ಅದು ಬೇಡಿ. ಅವೈಜ್ಞಾನಿಕ ಅಂತ ಹೇಳಿದವರು ಯಾರು ಹೇಗೆ ಹೇಳ್ತಾ ಇದ್ದೀರಿ? ಇಷ್ಟು ನಮ್ಮ ಹತ್ರ ಬಂದಿಲ್ಲ ಒಂದು, ಅದು ಪ್ಲಸ್ ಆರ್ ಮೈನಸ್ ಇದ್ದೇ ಇರುತ್ತೆ. ಈಗ 100% ಆಗಿರೋಕ್ಕೆ ಸಾಧ್ಯ ಇಲ್ಲ, 97% ಆಗಿರ್ಬೋದು ಅನ್ನೋದು ಅವರೇ ಹೇಳ್ತಾರೆ. ಆಮೇಲೆ ಅದು 10 ವರ್ಷ ಆಯ್ತು ಅನ್ನೋದು, ಯಾವುದೋ ಒಂದು ಅಂಕಿಅಂಶ ಬರಲಿ, ಬಡವರಿಗೆ ಸಹಾಯ ಆಗತ್ತೆ ಅಂತ 10 ವರ್ಷ ಆಯ್ತು ಅನ್ನುವಂತ ವಾದ ಇದೆಯಲ್ಲ, ಅದಕ್ಕಿನ್ನ ತರ್ಕಹೀನವಾದಂತ ವಾದ ಇನ್ನೊಂದಿಲ್ಲ. ಯಾಕೆ ಗೊತ್ತಾ, ನೀವು ಈಗ ನಮಗಾರ ಈಗಿನ ಯಾವ ಮೀಸಲಾತಿ ಕೊಡ್ತಿದ್ರಲ್ಲ, ಯಾವ ಅಂಕಿಅಂಶದ್ದು ಅದು ಹಳೇದಾಯ್ತಲ್ಲ, ಅದನ್ನು ರಿವ್ಯೂ ಮಾಡ್ಕೊಂಡಿದ್ದಾರೆ. ನೋಡಿ, ಒಂದು ಲಿಂಗಾಯತ ಮತ್ತು ಒಕ್ಕಲಿಗರ ಸಮುದಾಯದ ನಡುವೆ ಪಾಪ ಅವರ ಬಡವರ್ಗದಲ್ಲಿ ಒಂದು ಸುಳ್ಳು ಮತ್ತು ಒಂದು ನರೇಟಿವ್ಸ್ನ ಬಿಲ್ಡ್ ಮಾಡಿದ್ದಾರೆ. ನಿಜವಾಗ್ಲೂ ಆ ಸಮುದಾಯದಲ್ಲಿರುವಂತಹ ಬಡವರಿಗೆ ನಿಜವಾಗ್ಲೂ ಸಿಗ್ತಾ ಇಲ್ಲ. ಅಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತರಲ್ಲಿ ಇದ್ದವರು ಅಧಿಕಾರ ಬಳಸ್ಕೊಂಡು ಹೋಗಿದ್ದಾರೆ. ಅದೆಲ್ಲದರಲ್ಲಿದೆ. ಈ ನನಗೆ ಇರೋ ಮಾಹಿತಿ ಪ್ರಕಾರ, ಅಂದ್ರೆ ನನಗೆ ಒಂದು ವಿಶ್ವಾಸ ಏನಂದ್ರೆ, ಇದು ಬಂದ್ರೆ ಒಕ್ಕಲಿಗರು ಮತ್ತು ಲಿಂಗಾಯತರಲ್ಲಿರುವ ಬಡವರಿಗೆ ಹೆಲ್ಪ್ ಆಗ್ಬೋದು ಅಂತ ನನಗೊಂದು ಆತ್ಮವಿಶ್ವಾಸ. ಬಡವರಿಗೆ ಎಲ್ಲರಿಗೂ ಹೆಲ್ಪ್ ನೋಡಿ. ಇಲ್ಲಿ ಆಕ್ಚುಲಿ ಏನಾಗುತ್ತೆ, ಈ ದಲಿತರಿಗೆ ಕೊಡ್ತಿರುವಂತ ಮೀಸಲಾತಿ ಬಗ್ಗೆ ಈ ತರದೊಂದು ಚರ್ಚೆ ಮಾಡ್ತಾರೆ. ಅದಕ್ಕೂ ಉದಾಹರಣೆಗೆ ಖರ್ಗೆ ಕೊಡ್ತಾರೆ, ಇನ್ನೊಬ್ರನ್ನ ಕೊಡ್ತಾರೆ. ಏನಂದ್ರೆ ಕ್ರಿಮಿ ಲೇಯರ್, ಅದೇ ಕ್ರಿಮಿ ಲೇಯರ್ ಇಶ್ಯೂನ ಅವ್ರು ಮೀಸಲಾತಿ ತಗೊಂಡವರೇ ತಗೊಳ್ತಿದ್ದಾರೆ ಅಂತ. ಇದು ಆಕ್ಚುಲಿ ನೀವು ಹೇಳ್ದಂಗೆ ಒಕ್ಕಲಿಗರಲ್ಲಿ ಲಿಂಗಾಯತರಲ್ಲೂ ಕೂಡ ಆಗ್ತಿದೆ, ಆದ್ರೆ ಅದು ಚರ್ಚೆ ಆಗ್ತಿಲ್ಲ. ಮತ್ತೆ ಒಕ್ಕಲಿಗರು ಲಿಂಗಾಯತರು ಕೂಡ ಮೀಸಲಾತಿ ತಗೋತಿದ್ದಾರೆ, ಆದ್ರೆ ಅವ್ರು ನಮ್ಗೇನು ಬರೀ ಮೀಸಲಾತಿ ತಗೋತಿರೋರು SC ST ಮಾತ್ರ. ಮೀಸಲಾತಿ ಅನ್ನೋದು ನಾನು ಹೇಳೋದ್ ಪ್ರಕಾರ ಹೇಳೋದಾದ್ರೆ ಎಲ್ಲ ಸಮಾಜ ಚಿಂತಕರೆಲ್ಲ ಹೇಳೋದಿದ್ದೇ ವಾದವನ್ನು. ಮೀಸಲಾತಿ ಯಾವುದ್ರ ಮೇಲೆ ಅವಲಂಬನೆ ನಿರ್ಧಾರ ಆಗಬೇಕು ಅಂದರೆ, ಒಂದು ಶೈಕ್ಷಣಿಕ ಹಿಂದುಳಿದವರಿಗೆ, ಆಮೇಲೆ ಸಾಮಾಜಿಕ, ಆಮೇಲೆ ಔದ್ಯೋಗಿಕ, ಈ ಮೂರನ್ನು ಕನ್ಸಿಡರ್ ಮಾಡ್ಕೊಂಡ್ರೆ ನೀವು ಒಂದು ಮೀಸಲಾತಿಯನ್ನು ಯಾವ ಜಾತಿಗೆ ಅನ್ಯಾಯ ಆಗಿದೆ ಅದನ್ನು ಕೊಡಬಹುದು. ಈಗೇನಾಗಿದೆ, 10% ರಿಸರ್ವೇಷನ್ ಕೊಟ್ಟರು ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಪಾಸ್ ಮಾಡ್ಕೊಂಡ್ರು, ಪಾರ್ಲಿಮೆಂಟಲ್ಲಿ ಪಾಸ್ ಮಾಡ್ಕೊಂಡ್ರು, ಯಾರು ಚಕ್ರ ಇಲ್ಲ, ಯಾರು ಸದ್ದು ಗದ್ದಲ ಇಲ್ಲದೆ ಪಾಸ್ ಮಾಡ್ಕೊಂಡ್ಬಿಟ್ರು. ಇದಕ್ಕೆ ಯಾಕೆ ಇಷ್ಟೊಂದು ಗಲಾಟೆ ಆಗಬೇಕು? ಅಲ್ಲಿ ಅದು EWS ಅಂದ್ರೆ ಯಾರು ಯಾವ ಸಮುದಾಯಕ್ಕೆ ಸಿಗುತ್ತೆ? ಸಾಮಾಜಿಕ ಹಿಂದುಳಿದವರ, ಶೈಕ್ಷಣಿಕವಾಗಿ ಹಿಂದುಳಿದವರ, ನಾನು ಇನ್ನೂ ಬಹಳ ವಂಚಿತರ ಅಲ್ಲ. ಬದ್ರುದ್ದೀನ್, ಕರ್ನಾಟಕದ ಮಟ್ಟಿಗೆ EWS ವ್ಯಾಪ್ತಿಗೆ ಬರುವಂತವ್ರು ಬ್ರಾಹ್ಮಣರು, ಶೈವರು, ಆಮೇಲೆ ನಗರ್ತರು, ಮೊದಲಿಯಾರು, ಈ 4 ಕಮ್ಯುನಿಟಿ. ಇನ್ನೊಂದು ಕಮ್ಯುನಿಟಿ ಯಾವುದು ಇದೆ, ವೈಶ್ಯರು. ಸೊ ಇಷ್ಟು ಜನ ಅಂದ್ರೆ ಈ ಎಲ್ಲ ಪಾಪ್ಯುಲೇಷನ್ ನೀವು ಸೇರಿಸಿದ್ರು ಒಂದು 4 ಮ್ಯಾಕ್ಸಿಮಮ್ ಒಂದು 5% ಆಗ್ಬೋದು. ಆದ್ರೆ ಅವ್ರಿಗೆ ಸಿಗ್ತಾರ 10% ಮೀಸಲಾತಿ. ಇದ್ರ ಬಗ್ಗೆ ಇದೇ ಲಿಂಗಾಯತರು, ಇದೇ ಒಕ್ಕಲಿಗರು ಅದ್ರ ಬಗ್ಗೆ ಫೈಟ್ ಮಾಡಲ್ಲ. ಈಗ ಪಂಚಮಸಾಲಿಗಳು ನಮ್ಮನ್ನ 2A ಸೇರಿಸಿ ಅಂತಾರೆ. 2A ನಲ್ಲಿ ಈಗಾಗಲೇ 102 ಜಾತಿಗಳಿದಾವೆ, ಆಯ್ತಾ? ಇರೋದು 15% ಮೀಸಲಾತಿ, 102 ಜಾತಿ ಇದಾವೆ. ಅದರಲ್ಲೂ 102 ಜಾತಿನಲ್ಲಿ ಕುರುಬರು ಮತ್ತೆ ಈಡಿಗರು ಅಂತ ದೊಡ್ಡ ಜಾತಿಗಳಿದಾವೆ. ಅವರೇ ಅಲ್ಲಿ ಇರೋ ಅಂತ ಎಲ್ಲ ಅವಕಾಶಗಳನ್ನ ಆಕ್ಚುಲಿ ಕುರುಬರು ಈಡ್ರ ಪಾಲಾಗ್ತಿದಾವೆ. ಇನ್ನು ಸಣ್ಣ ಪುಟ್ಟ ಕಮ್ಯುನಿಟಿಗಳಲ್ಲಿ ಬಹಳ ಸಮಸ್ಯೆ ಆಗಿದೆ. ಅದೇ ಈಗ ಪಂಚಮಸಾಲಿಗಳು ಬಂದು ಸೇರ್ಕೊಂಡ್ರೆ ಈ ಸಣ್ಣ ಪುಟ್ಟವ್ರ ಗತಿ ಏನಾಗ್ಬಿಡಲ್ಲ. ಅದಕ್ಕಿಂತ ನಾನು ಹೇಳ್ತಿರೋದು, ಅವ್ರನ್ನ EWS ಹೋಗಿ ನಾವು ರೆಡಿ ಇಲ್ಲ, ಆಯ್ತಪ್ಪ, ನಿಮ್ಗೆ ಪಂಚಮಸಾಲಿಗಳಿಗೆ ನಿಮ್ಗೆ ಅಲ್ಲಿ ಈಗಿರೋ ಕಡೆ ನಿಮ್ಗೆ ಗುರುತಿಸ್ಕೊಳ್ಳೋಕೆ ಇಷ್ಟ ಇಲ್ಲ, ಅಥವಾ ನಿಮ್ಗೆ ಮತ್ತೆ ಅವ್ರು ಕೇಳ್ತಿರೋದೇನೋ ನಮ್ಮ ಕಮ್ಯುನಿಟಿನಲ್ಲಿ ಬಡವರು ಇದ್ದಾರೆ ಅಂತ. ಅವರು ಬೇರೆ ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮಾತಾಡ್ತಿಲ್ಲ. ಪಂಚಮಸಾಲಿ ಅನ್ನುವಂಥದ್ದು
ಕೃಷಿಯನ್ನು ನಂಬಿಕೊಂಡಿರುವಂತಹ ಸಮುದಾಯ. ನಮ್ಮಲ್ಲಿ ತುಂಬಾ ಬಡವರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ. ಆ ಕಾರಣಕ್ಕೋಸ್ಕರ ನಮಗೆ ಮೀಸಲಾತಿ ಕೊಡಿ 2Aಗೆ ಸೇರಿಸಿ ಅಂತ. ಆಗ ನೋಡಿದ್ರೆ 2A ಅಲ್ಲಿರುವಂತ ಬೇರೆ ಎಲ್ಲ ಜಾತಿಗಳು ಕುಶಲಕರ್ಮಿ ಜಾತಿಗಳು, ಆ ಕೃಷಿ ಸಂಬಂಧಪಟ್ಟಂತ ಜಾತಿಗಳು ಅಲ್ಲ. ಹಂಗ ಅಲ್ಲಿಗೆ ಸೇರ್ಸಕ್ಕೂ ಬರಲ್ಲ. ಹಂಗ್ ನೋಡಿದ್ರು ಅಂದ್ರೆ ಜಾತಿಯ ಸ್ವರೂಪ ಗುಣಲಕ್ಷಣಗಳನ್ನ ಸೇರ್ಕೊಂಡು ಅವುಗಳನ್ನ ಆಧಾರದ ಮೇಲೆ ಸೇರ್ಸೋಣ ಅಂದ್ರೂ ಹಂಗ್ ಬರಲ್ಲ. ಇರ್ಲಿ. ಸೊ ಅವ್ರ ಆಯ್ತಪ್ಪ ನಿಮ್ಗೆ ಇಲ್ಲಿ ಬೇಡ ತಾನೆ, ನೀವು ಆರ್ಥಿಕವಾಗಿ ಹಿಂದುಳಿದಿರ್ತಾನೆ, ಓಕೆ, ಇರೋ ಕೆಟಗರಿನಲ್ಲಿ ಡಿಲೀಟ್ ಮಾಡಿ EWS ಹೋಗಿ ಅಂದ್ರೆ ಅವ್ರು ರೆಡಿ ಇಲ್ಲ. ಅಲ್ಲಿ ಕಾಂಪಿಟೇಷನ್ ಮಾಡೋದು ಸುಲಭ ಅವರಿಗೆ. ಅಲ್ಲ, ಆಮೇಲೆ ಒಂದು ತಾಂತ್ರಿಕ ಸಮಸ್ಯೆ ಏನಿದೆ ಅಂದರೆ ಪಂಚಮಶಾಲಿಗಳನ್ನ ಇಡೀ ಲಿಂಗಾಯತ ಸಮುದಾಯದಿಂದ ಬೇರ್ಪಡಿಸಿ ಬರೋದಾದ್ರೆ ಉಳಿದ ಲಿಂಗಾಯತರು ಏನಂತಾರೆ ಅನ್ನೋದು ಬೇಕಲ್ಲ, ಅವ್ರ ಅಭಿಪ್ರಾಯನೂ ಬೇಕಲ್ವೇ? ಈಗ ಈಗ ನಾನು ಹೇಳೋದು, ಅವರು ಈಗ ಏನು ತಗೋತಾ ಇದ್ದಾರೆ 3AP ಅವ್ರನ್ನ ಈಗ 2Aಗೆ ತಂದರೆ ಅವ್ರನ್ನ ಮಾತ್ರ ತರಲಿಕ್ಕೆ ಉಳಿದ ಲಿಂಗಾಯತ ಸಮುದಾಯ ಒಪ್ಪತ್ತಾ? ಅವ್ರು ಏನು ಕಡಿಮೆ ಮಾಡಿದ್ದಾರೆ ಅನ್ನೋದು ಆಮೇಲೆ ಅವ್ರದ್ದು ಡಿಮಾಂಡ್ ಬೇರೆ ಇರ್ಬೋದು. ಏನಕ್ಕೆ ತುಂಬಾ ಅಲ್ಲ, ಯಾವುದೇ ನಾನು ಹೇಳೋದು ಯಾವುದೇ ಒಂದು ಜಾತಿ ಸೇರಿಸದಿದ್ರೆ ಇದು ಪರವಿರೋಧ ಇದ್ದಿರ್ತಿ. ಪಂಚಮಸಾಲಿ, ಪಂಚಮರು ಅಂದ್ರೆ ಯಾರು? ಒಂದು ಕಮಿಟಿ ಮಾಡಿ ಸ್ಟಡಿ ಮಾಡಲಿ, ಅವ್ರು ಯಾರು, ಎಲ್ಲಿಂದ ಬಂದ್ರು, ಮೂಲ ಏನು, ಕುಲಶಾಸ್ತ್ರೀಯ ಅಧ್ಯಯನ ಒಂದು ಕಮಿಟಿ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ ಅಂತ ಕೊಡಬೇಕು ಅಂತ. ಅಲ್ಲ, ಆಮೇಲೆ ಡಿಸೈಡ್ ಮಾಡಿ ಸರ್. ಬಹಳಷ್ಟು ಹೊತ್ತು ಬಹಳಷ್ಟು ವಿಷಯಗಳು ಚರ್ಚೆ ಮಾಡಿದೀವಿ. ಫೈನಲಿ ಈ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಆದ್ರೂ ಅಲ್ಲ, ನಾನು ಹೇಳೋದು ಜಾತಿ ಜನಗಣತಿ ವಿಷಯ, ಜಾತಿ ಗಣತಿ ಇದೆ ನಾನು ಹೇಳಲ್ಲ. ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷಾ ವರದಿ ಏನಿದೆ ಅದನ್ನ ಕ್ಯಾಬಿನೆಟ್ಗೆ ತರಬೇಕು, ತಂದು ಅದನ್ನ ಪರಾಮರ್ಶೆ ಮಾಡಬೇಕು. ಅದ್ರಲ್ಲಿ ಏನದು ಅವೈಜ್ಞಾನಿಕವಾಗಿದ್ರೆ ಅದಕ್ಕೆ ಪರಿಹಾರಗಳನ್ನ ಕಂಡು ಹುಡ್ಕೋಬೇಕು. ಆ ಮೂಲಕ ಅದಕ್ಕೆಲ್ಲ ದಾರಿಗಳಿದಾವೆ. ಆ ಮೂಲಕ ಆ ಪ್ರಕ್ರಿಯೆನ ಆಗಕ್ಕೆ ಬಿಡ್ತಾ ಇಲ್ಲ. ಆ ಮೂಲಕ ಕರ್ನಾಟಕದ, ನಾನು ಜಾತಿ ಹೆಸರು ಹೇಳಲ್ಲ, ಎಲ್ಲ ಸಮುದಾಯದ ಶೋಷಿತ ವರ್ಗಗಳು, ಅವಕಾಶ ವಂಚಿತರಿಗೆ ಸೂಕ್ತವಾದಂಥ ಸವಲತ್ತುಗಳು ತೆಕ್ಕಲಿಕ್ಕೆ ಅದೊಂದು ಏನದು ಅಡಿಪಾಯ ಆಗಬೇಕು ಅನ್ನೋದು ನನ್ನ ಒತ್ತಾಯ. ಅದು ಆಗತ್ತೆ ಅಂತ ನಾವು ವಿಶ್ವಾಸ ಇದೆ ನನಗೆ. ಯಾವುದೇ ಕಾರ್ಯಕ್ರಮಗಳು, ಯೋಜನೆಗಳು, ಫಲಗಳು ಇದಕ್ಕೆ ಸಿಗಬೇಕು ಅಂದ್ರೆ, ಜನರಿಗೆ ತಲುಪಬೇಕು ಅಂದ್ರೆ ಜಾತಿ ಜನಗಣತಿ ಆಧಾರದ ಮೇಲೆ ಕೊಡಬೇಕು. ಅಂಕಿಅಂಶ ಇಲ್ಲದೆ ಇದ್ರೆ ನೀವು ಯಾವುದನ್ನು ಕೂಡ ಜನರಿಗೆ ಹಂಚಕ್ಕಾಗಲ್ಲ, ಆಮೇಲೆ ನ್ಯಾಯ ಒದಗಿಸೋಕ್ಕಾಗಲ್ಲ. ಈ ಕಾರಣದಿಂದ ಈ ಜಾತಿ ಜನಗಣತಿ ಆಗಲೇಬೇಕು, ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅದನ್ನು ಏನು ಆಗಲೇಬೇಕು, ನೀವು ಹೇಳ್ದಂಗೆ ಸಮಾಜ ದೃಷ್ಟಿಯಿಂದ ಜಾರಿಗೆ ಆಗಲೇಬೇಕು, ಜನರ ದೃಷ್ಟಿಯಿಂದ. ಆದರೆ ಈ ಸರ್ಕಾರ ಜಾರಿ ಮಾಡುವಂತಹ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡುತ್ತಾ ಅನ್ನುವಂಥದ್ದು ನನ್ನ ನಿಮ್ಗೆ ಅನಿಸುತ್ತೆ? ನೀವೊಬ್ಬ ರಾಜಕೀಯ ವೀಕ್ಷಕರಾಗಿ, ರಾಜಕೀಯ ವಿಶ್ಲೇಷಕರಾಗಿ, ಪತ್ರಕರ್ತರಾಗಿ ಈ ಸರ್ಕಾರ ಇದನ್ನ ಮಾಡ್ಬೋದು, ಪಾಸಿಬಿಲಿಟೀಸ್ ಇದೆ ಇಲ್ಲ, ಆ ಕಂಟೆಸ್ಟ್ ಅಲ್ಲ, ಮನ್ಸು ಮಾಡಿದ್ರೆ ಮಾಡ್ಬೋದು. ಆದರೆ ಅವ್ರ ಪಕ್ಷದೊಳಗೆ ಎಲ್ಲ ಕಾಲೆಳೆಯೋರು ಇದ್ದಾರೆ, ಎಲ್ಲ ಪ್ರಬಲ ಜಾತಿಗಳಿದ್ದಾರೆ, ಲಾಯಕರಿದ್ದಾರೆ. ಅವ್ರು ಆಗಕ್ಕೆ ಬಿಡ್ತಾರ ಅನ್ನೋದು ಪ್ರಶ್ನೆ ನನಗಂತೂ ಅನುಮಾನ ಇದೆ. ಸದ್ಯಕ್ಕಂತೂ ಅದು ಆಗಲ್ಲ ಅಂತ ನನಗೆ ಅನ್ಸುತ್ತೆ. ನನಗೆ ಅನ್ಸುತ್ತೆ ಅವ್ರು ಮಾಡಬೇಕು, ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಅವರ ಮತ ಬ್ಯಾಂಕ್ ಇರೋದೇ ಈ ಶೋಷಿತ ವರ್ಗ. ಹಾಗಾಗಿ ಅವರು ಆ ದೊಡ್ಡ ಆ ರಿಸ್ಕನ್ನು ಅವ್ರು ತಗೊಳ್ಳೇಬೇಕು. ಈಗ ಅದ್ರ ಜೊತೆಯಲ್ಲಿ ಒಳ ಮೀಸಲಾತಿಯನ್ನು ಭರವಸೆ ಕೊಟ್ಟಿರೋರು ಅದನ್ನು ಮಾಡಬೇಕು. ಒಳ ಮೀಸಲಾತಿ ಕಮಿಟಿ ಫಾರ್ಮ್ ಮಾಡಿದರೆ ಅದು ಕೂಡ ನಿಜವಾಗ್ಲೂ ನಿಮ್ಗೆ ಹೇಳ್ತೀನಿ. ಈಗ ದಲಿತ ಸಮುದಾಯದಲ್ಲಿ ಒಳ ಮೀಸಲಾತಿ ಇದೆಯಲ್ಲ, ಒಂದು ವರ್ಗ ಭಾಳ ವಂಚಿತರಾಗಿದ್ದಾರೆ. ಅದರಿಂದ ಅದು ಆಗಲೇಬೇಕು. ಬಲಿಷ್ಠರಲ್ಲೇ ಕೂಡ ನಾವು ಹೇಳ್ದಂಗೆ ಈಗ ಏನು ಹೇಳ್ತಾ ಇದೀವಿ, ಎಲ್ಲ ಯಾರ್ಯಾರು ಬಲಿಷ್ಠರಿದ್ದಾರೋ ಅವ್ರಿಗೆ ಸಿಗ್ತಾ ಇದೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಪಾಪ ನಿಜವಾಗ್ಲೂ ಚಮ್ಮಾರು ಅಲ್ಲೇ ಇದ್ದಾರೆ. ಸರ್, ನನಗೆ ಒಂದೊಂದು ಕಮಿಟಿ ಆಗಿದೆ ನಿಜ, ಅದು ವಿಳಂಬ ಆಗಬಾರ್ದು. ಹೌದೌದು, ಅದು ಬೇಗ ಹೌದು ನಿಜ. ಇಲ್ಲ, ಜಾತಿ ಜನಗಣತಿ ವರದಿ ವಿಷಯ, ಜಾತಿ ಜನಗಣತಿ ವರದಿ ಅಂದ್ರೆ ಇವರು ಇಲ್ಲ, ನಾನು ಒಪ್ಪಲ್ಲ. ಜಾತಿ ಜನಗಣತಿ ಸಾಮಾಜಿಕ ಶೈಕ್ಷಣಿಕ ಅಧ್ಯಯನ ವರದಿ, ಸಮೀಕ್ಷಾ ವರದಿ, ಅದು ಜಾರಿ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟಾಗ ನನ್ಗನ್ಸೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಎರಡೇ ಆಯ್ಕೆ. ವರದಿಯನ್ನು ಜಾರಿ ಮಾಡಿದ್ರೆ ಅವರು ಹೀರೋ ಆಗ್ತಾರೆ, ಮಾಡಲಿಲ್ಲ ಅಂದರೆ ಡೆಫಿನೆಟ್ಲಿ ಖಳನಾಯಕ ಆಗ್ತಾರೆ. ನಾನು ಇದ್ರ ಬಗ್ಗೆ ಆ್ಯಕ್ಚುಲಿ ವಾರ್ತಾ ಭಾರತಿಯಲ್ಲಿ ಇದ್ರ ಬಗ್ಗೆ ಬರಿಬೇಕು ಅಂತ ಕೂಡ ಅನ್ಕೊಂಡಿದ್ದೆ. ನನ್ನ ಪ್ರಕಾರ ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಮಾಡಿದ್ರೆ ಹೀರೋ ಮಾಡಲಿಲ್ಲ ಅಂದರೆ ವಿಲನ್ ಆಗ್ತಾರೆ. ಅಲ್ಲ, ಅವ್ರ ಬದ್ಧತೆ ತೋರಿಸ್ಬೇಕು. ಅದೇ ಈಗ ಅರ್ಸುನ ನಾವು ಯಾಕೆ ಇವತ್ತು ನೆನೆಸ್ಕೊಳ್ತೀವಿ? ಹೌದು, ಅರಸು ದೇವರಾಜ ಅರಸು ಅವ್ರನ್ನ ನಾವು ಯಾಕೆ ನೆನೆಸ್ಕೊಳಪ್ಪ? ಒಂದು ಮಾತು ಕೇಳಿ ಧರಣೇಶ್, ಆ ವರದಿಗಳಲ್ಲಿ ಎಲ್ಲ ಸಮುದಾಯದ ಬಡವರು, ನನಗೆ ಲಿಂಗಾಯತರು ಮತ್ತು ಒಕ್ಕಲಿಗರಿರುವಂಥ ತುಂಬ ಬಡವರ ಬಗ್ಗೆ ನನಗೆ ನಾಲೆಜ್ ಇದೆ. ಅದರಿಂದ ಹೇಳ್ತಾ ಇದ್ದೀನಿ, ಆ ಸಮುದಾಯದ ಬಡವರ್ಗಕ್ಕೆ ಅದರಿಂದ ಅನುಕೂಲ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಆ ತಪ್ಪು ಕಲ್ಪನೆಯಿಂದ ದೂರ ಮಾಡಿ, ಅವ್ರನ್ನ ಮನವರಿಕೆ ಮಾಡಿ, ಆ ಸಮೀಕ್ಷಾ ವರದಿಯನ್ನ ಜಾರಿ ತರೋ ಮುನ್ನ
ವಿಶ್ವಾಸ ತಗೊಂಡು ಅದನ್ನ ಅವರಿಗೆ ಹೇಳಿ ಮಾಡಬೇಕು. ಅಲ್ಲ. ಬಡವರ್ಗ ಮತ್ತೆ ಅವಕಾಶ ವಂಚಿತರಿಗೆ ಅದರಿಂದ ಅಲ್ಲ ನ್ಯಾಯ ಕೊಡಿಸ್ಬೇಕು. ಅಂಥದ್ದು ಅಂತಲ್ಲ, ಯಾರೇ ಯಾವುದೇ ಜಾತಿ ಅಂದರೆ ಇವರು ಒಕ್ಕಲಿಗರು, ಲಿಂಗಾಯತರು, ಸಾಮಾಜಿಕ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿರ್ತಾರೆ, ಯಾವ ವರ್ಗ ನಿಜವಾಗ್ಲೂ ಅನ್ಯಾಯಕ್ಕೊಳಗಾಗಿದ್ದಾರೆ, ತುಳಿತಕ್ಕೊಳಗಾಗಿದ್ದಾರೆ, ಅವಕಾಶಗಳು ಸಿಕ್ಕಿಲ್ಲ, ಅಂಥ ವರ್ಗಗಳಿಗೆ ನ್ಯಾಯ ಸಿಗುತ್ತೆ, ಸಿಗಬೇಕು. ಇದು ನಮ್ಮ ಥ್ಯಾಂಕ್ ಯು. ಇಬ್ರಿಗೂ ಧನ್ಯವಾದಗಳು ಈ ಚರ್ಚೆನಲ್ಲಿ ಪಾಲ್ಗೊಂಡಿದ್ದಕ್ಕೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಚರ್ಚೆ ನೋಡಿದ್ರಿ. ನಾನು ಮೊದಲು ಇಂಟ್ರಡಕ್ಷನ್ ಕೊಡೋದಕ್ಕಿಂತ ಒಂದು ವಿಷಯನ ನಾನು ಇವತ್ತು ವಿಸ್ತರಿಸ್ಕೊಂಡ್ಬಿಟ್ಟೆ, ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟಂಗೆ. ಸೊ ಥ್ಯಾಂಕ್ ಯು. ಮತ್ತೊಮ್ಮೆ ಅದೇ ರಿಕ್ವೆಸ್ಟ್ ಏನಂತಂದರೆ, ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್ ಪೇಜು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.